ಮತ್ತೊಮ್ಮೆ ವಂದನೆಗಳನ್ನು. ಸೊ ನನ್ನ ಜೊತೆ ಯಾರ್ಯಾರಿದ್ದಾರೆ ಇವತ್ತು? ಓಕೆ, ಅನುತ್ತಮ ವಿಲಾಸಿನಿ ಮಾತಾಜಿ, ಭಾನುಪತಿ ಪ್ರಭು, ಚಂಪಾ ಮಾತಾಜಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಪ್ರಭುಜಿ, ನರಸಿಂಹಗೌರ್ ಹರಿ ಪ್ರಭು, ಓಕೆ, ರಂಗಮಾಯ ಪ್ರಭು ಇದ್ದಾರೆ, ರಸರಾಜ್ ಗೋಪಾಲ್ ಪ್ರಭು ಈಸ್ ನೌ ಆನ್ ಸ್ಕ್ರೀನ್ ಟುಡೇ. ಎಸ್ 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 ಎಸ್, ಜಯ ಜಯ. ಸೊ ಆಮೇಲೆ ಸುರೇಶ್ವರಿ ಮಾತಾಜಿ ಅವರಿದ್ದಾರೆ. ಸೊ ಆಲ್ಮೋಸ್ಟ್ ಶ್ಯಾಮಕಾಂತ ಮಾತಾಜಿ ಅವರು, ನರಸಿಂಹಗೌರ. ಶ್ಯಾಮಕಾಂತ ಮಾತಾಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರೋಗ್ಯ? ಆರಾಮ ಇದ್ದೀನಿ ಪ್ರಭುಜಿ. ಇವತ್ತು ಸ್ವಲ್ಪ ದನಿ ಇನ್ನೂ ಇದೆ. ಅದು ಏನು ಡಸ್ಟಿಂಗ್ ಮಾಡಿದ್ನಲ್ಲ ಪ್ರಭುಜಿ, ಸ್ವಲ್ಪ ಓಹೋ, ಹಾಗಾಗಿ ಮನೆ ಫುಲ್ ಡಸ್ಟಿಂಗ್ ಮಾಡ್ತಾ ಇದ್ದೆ. ಅದಕ್ಕೆ ಸ್ವಲ್ಪ ನೆನ್ನೆ ತುಂಬಾನೇ ಇದಾಗ್ಬಿಟ್ಟಿತ್ತು ಪ್ರಭುಜಿ. ಇವತ್ತು ಓಕೆ ಇದ್ದೀನಿ. ದಸರಾ ಫೆಸ್ಟಿವಲ್. ಹಾ ಪ್ರಭುಜಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮಂಗಳಾಚರಣ ಹೇಳೋಣ ಒಂದೆರಡು ನಿಮಿಷ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತನ್ನೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौरभक्तवृंद. हे कृष्ण 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 हरे हरे, हरे राम 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 हरे हरे. मुखं करोति वाचालं पंगुं लंघायते गिरिं यत्कृपातमहं वन्दे श्रीगुरुं दीनतारिणीं परमानन्दमाधवं श्रीचैतन्यईश्वरः. ಹರೇ ಕೃಷ್ಣ. ಸೊ ನಾವು ನಿನ್ನೆ ಶ್ರೀಮದ್ ಭಗವದ್ಗೀತೆಯ 7ನೇ ಅಧ್ಯಾಯ ಭಕ್ತಿ ಯೋಗದ ಮೊದಲ ಅಧ್ಯಾಯ ಅದನ್ನ ನಾವು ಪ್ರಾರಂಭ ಮಾಡಿದೀವಿ. 15ನೇ ಶ್ಲೋಕದವರೆಗೆ ನಾವು ಮುಟ್ಟಿದ್ದೇವೆ. ನಮಗೆಲ್ಲ ಗೊತ್ತಿದೆ, ಮೊದಲ 7 ಶ್ಲೋಕಗಳು ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನ, ಯಾರು ಭಗವಂತನನ್ನ ತಮ್ಮ ಅಂತರಂಗದಲ್ಲಿ ಸ್ಥಿತಗೊಳಿಸಿದ್ದಾರೆ, ಅವನಿಂದ ಆಸಕ್ತರಾಗಿದ್ದಾರೆ, ಅವರು ಭಗವಂತನನ್ನ ಭಕ್ತಿಯಿಂದ ಸೇವೆ ಮಾಡ್ತಾರೆ. ಅದಕ್ಕೆ ಮೊದಲನೇ ಶಬ್ದ ಏನ್ ಬಂತು? ಮೈ ಆಸಕ್ತ ಮನ. ಯಾರಿಗೆ ನನ್ನ ಮೇಲೆ ಆಸಕ್ತಿ ಹುಟ್ಟಿದೆ, ಯಾರಿಗೆ ಹುಟ್ಟುತ್ತೆ ಅವನ ಮೇಲೆ ಆಸಕ್ತಿ? ಯಾರು ಅವನನ್ನ ಬಗ್ಗೆ ಕೇಳ್ತಾರೆ. ಸೊ ಪ್ರತಿಯೊಂದು ದೇವರಿಂದ ಬರ್ತಾ ಇದೆ, ಕೃಷ್ಣನಿಂದ ಬರ್ತಾ ಇದೆ. ಪ್ರತಿಯೊಂದರ ನಿಯಂತ್ರಕ ಅವನು. ಜಗತ್ತಿನ ಯಾವುದೇ ಶಕ್ತಿಯನ್ನ
ಬದ್ಧ ಜೀವಿಗಳಾಗ್ಲಿ ಅಥವಾ ಯಾವುದೇ ಸೃಷ್ಟಿಸಲ್ಪಟ್ಟ ಪ್ರಕೃತಿಯಾಗ್ಲಿ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಅಂತಿಮ ನಿಯಂತ್ರಣ ಭಗವಂತ ಇದ್ದಾನೆ. ಸೊ ಬಹಿರಂಗ ಶಕ್ತಿ ಭಗವಂತನ ಅಂತರಂಗ ಶಕ್ತಿ, ಅಪರಾಶಕ್ತಿ ಪರಾಶಕ್ತಿ, ಇವೆರಡಕ್ಕೂ ನಿಯಂತ್ರಕ ಯಾರು? ಭಗವಂತ. ನಾವೆಲ್ಲ ಜೀವಿಗಳು ಪರಾಶಕ್ತಿ, ಭಗವಂತನ ಪರಾಶಕ್ತಿ. ಮತ್ತು ಈ ಜಡ ಭೌತಿಕ ಸೃಷ್ಟಿ ಏನಿದೆ ಅದನ್ನು ಭಗವಂತನ ಅಪರಾಶಕ್ತಿ. ಇವೆರಡನ್ನು ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾರೆ. ಆದ್ದರಿಂದ 1ನೇ ಶ್ಲೋಕದಿಂದ 7ನೇ ಶ್ಲೋಕದವರೆಗೆ ನಾವು ಭಗವಂತ ಅಬ್ಸಲ್ಯೂಟ್ ಟ್ರೂತ್, ಪರಮ ಸತ್ಯ ಅನ್ನುವುದನ್ನ ಮನಗಂಡೆವು. ಬಹಿರಂಗ ಶಕ್ತಿ ಅವನಿಂದನೇ ಬರ್ತದೆ. ಭಗವಂತನ ನಾವೆಲ್ಲ ಅಪರ ಶಕ್ತಿಗಳು ಅಥವಾ ಭಗವಂತನ ತಟಸ್ಥ ಶಕ್ತಿಗಳು, ಜೀವಿಗಳು, ನಾವು ಕೂಡ ಅವನಿಂದ ಬರ್ತೇವೆ. ನಮ್ಮ ಪಾಲನೆಯ ಜವಾಬ್ದಾರಿ, ನಮ್ಮ ರಕ್ಷಣೆಯ ಜವಾಬ್ದಾರಿ ಭಗವಂತ ರಕ್ಷಾ ಪಾತ್ರ, ಭರ್ತಾ ಪಾತ್ರ. ಏನ್ ಬೇಕು ಅದನ್ನ ನೀಡುವವನು ಅವನು. ಯಾವುದರಿಂದ ನಾವು ಯಾವುದನ್ನ ಕಳೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲವೋ ಅಂಥದನ್ನ ರಕ್ಷಣೆ ಮಾಡೋನು. ಸೊ ಇದನ್ನ ನಾವು 7ನೇ ಶ್ಲೋಕದ ಒಳಗೆ ನೋಡಿದೀವಿ. ಭಗವಂತ ಅವನನ್ನ ಹೇಗೆ ತಿಳಿದುಕೊಳ್ಳು? ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಶಿಲ ಪ್ರಭುಪಾದರಿಗೂ ಪ್ರಶ್ನೆ ಮಾಡಿದ್ರೆ, ಸ್ವಾಮೀಜಿ ನೀವು ದೇವರನ್ನ ನೋಡಿದ್ದೀರಾ ಅಥವಾ ನಮ್ಗೆ ನೀವು ತೋರಿಸ್ತೀರಾ? ದೇವ್ರು ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾನೆ ದೇವರು? ಸೊ ಶಿಲ ಪ್ರಭುಪಾದರು ಅವರಿಗೆ ಪ್ರಶ್ನೆ ಮಾಡ್ತಾರೆ, ನಿಮಗೆ ಆ ಅರ್ಹತೆ ಇದೆನಾ? ಈ ಚರ್ಮ ಚಕ್ಷುಗಳಿಂದ ನೀವು ಭಗವಂತನನ್ನ ಕಾಣಲಾರಿರಿ. ಭಗವಂತನನ್ನ ನೋಡುವುದಕ್ಕೆ ಯಾವಾಗ ಸಾಧ್ಯವಾಗ್ತದೆ? ಯಾವಾಗ ನಾವು ಭಗವಂತನ ಬಗ್ಗೆ ಕೇಳ್ತೇವೆ, ಅವನ ಬಗ್ಗೆ ತಿಳ್ಕೊಳ್ತೇವೆ. ಪ್ರಸ್ತುತ ಸ್ಥಿತಿಯಲ್ಲಿ ನಮ್ಮ ಅಸ್ತಿತ್ವ 4 ದೋಷಗಳಿಂದ ತುಂಬಿದೆ. ಮೊದಲನೇ ದೋಷ ಏನು ಅಂತಂದ್ರೆ ಭ್ರಮೆ. ನಮ್ಮ ಕಡೆಯಿಂದ ಭ್ರಮಾತ್ಮಕವಾಗಿ ಅನೇಕ ತಪ್ಪುಗಳಾಗ್ತವೆ ಎಲ್ಲರಿಂದ. ಏರ್ ಈಸ್ ಹ್ಯೂಮನ್. ತಪ್ಪು ಮಾಡುವುದು ಮನುಷ್ಯನಿಗೆ ಸಹಜ. ತಪ್ಪು ಆಗ್ತವೆ. ಸೊ ಈ ದೋಷವನ್ನ ಇಟ್ಕೊಂಡು ನಾವು ನಮ್ಮ ಶರೀರವನ್ನೇ ನಾವು ಅಂತ ತಿಳ್ಕೊಂಡು, ಆ ಶರೀರಕ್ಕೆ ಸಂಬಂಧಪಟ್ಟವರೆಲ್ಲರೂ ನಮ್ಮವರು ಅಂತ ತಿಳ್ಕೊಂಡಿದ್ದೇವೆ. ಅವರಿಂದ ದೂರವಾದಾಗ ನಾವು ಅತ್ಯಂತ ದುಃಖವನ್ನ ಪಡುತ್ತೇವೆ. ಅವರು ನಮ್ಮವರು, ನಮಗೆ ಸಂಬಂಧಪಟ್ಟವರು. ಅವರ ಸುಖ ಮತ್ತು ದುಃಖಗಳಲ್ಲಿ ನಾವು ಕೂಡ ಏನು ಅಂತಂದ್ರೆ ಭಾಗಿಯಾಗ್ತೇವೆ. ಇದು ನಮ್ಮನ್ನ ಶರೀರ ಅಂತ ತಿಳ್ಕೊಳ್ಳೋ ಕಾರಣ ನಮ್ಮ ಯೋಚನೆಗಳು ಬೇರೆ ದಿಕ್ಕಿಗೆ ಸಾಗ್ತವೆ. ಪ್ರಮಾದ. ನಾವು ಕೆಲವೊಂದು ಸೃಷ್ಟಿಯ ವಸ್ತುಗಳಿಂದ ಮೋಹಿತರಾಗ್ತೇವೆ. ನಾವು ಯಾವುದೋ ಒಂದು ವಿಷಯಕ್ಕೆ ನಮ್ಮ ಮನೆಯಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದೇವೆ. ನಮ್ಗೊಂದು ಇಂಪಾರ್ಟೆಂಟ್ ಲೆಟರ್ ಬರಬೇಕು ಅಥವಾ ಏನೋ ಒಂದು ಪೋಸ್ಟ್ ಬರಬೇಕು. ಸರಿಯಾದ ಸಮಯಕ್ಕೆ ಪೋಸ್ಟ್ ಮನ್ ಬರೋ ಸಮಯಕ್ಕೆ ನಾವು ಬಾಗಿಲ ಗಂಟೆ ಬಾರಿಸಿದಾಗ ತೆಗೆದು ನೋಡ್ತೇವೆ, ಬೇರೆ ಯಾರೋ ಇದ್ದಾರೆ. ಅಯ್ಯೋ, ನಾನು ನನ್ನ ಪೋಸ್ಟ್ ಮ್ಯಾನ್ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲಪ್ಪ. ಸೊ
ನಾವು ಬಹಳಷ್ಟು ಕೆಲವೊಂದ್ಸರಿ ವಸ್ತುಗಳ ಬಗ್ಗೆ, ಕೆಲವೊಂದ್ಸತಿ ಉಡುಪುಗಳ ಬಗ್ಗೆ ನಾವು ಮೋಹಿತರಾಗ್ತೇವೆ, ಅಥವಾ ಬೇರೆ ವ್ಯಕ್ತಿಯ ಬಗ್ಗೆ ನಾವು ಮೋಹಿತರಾಗಿ ಅದೇ ಒಂದು ಯೋಚನೆ. ಮೂರನೇದು ಮೋಸ ಮಾಡುವ ಪ್ರವೃತ್ತಿ. ನಮ್ಮೆಲ್ಲರಲ್ಲೂ ಏನು ಅಂತಂತಂದ್ರೆ ಈ ಮಿಥ್ಯಾಹಂಕಾರದ ನಿಯಂತ್ರಣದಿಂದ ನಾವು ನಮ್ಮನ್ನು ಭಗವಂತನಿಗೆ ಸಮಾನನೋ ಅಥವಾ ಇತರರಿಗಿಂತ ನಾನು ಬೆಟರ್ ಅನ್ನುವ ಒಂದು ಪ್ರಜ್ಞೆಯಲ್ಲಿ ಅನೇಕ ತಪ್ಪುಗಳನ್ನ ಅಥವಾ ಮೋಸ ಮಾಡುವ ಪ್ರವೃತ್ತಿಯ ಆಲೋಚನೆಗಳನ್ನ. ಕೊನೆಯದಾಗಿ ನಮ್ಮ ಇಂದ್ರಿಯಗಳು ದೋಷಪೂರ್ಣವಾಗಿರುವುದರಿಂದ ನಾವು ಇಂತಹ ಒಂದು ದೋಷಪೂರ್ಣ ಅಸ್ತಿತ್ವದಲ್ಲಿ ಭಗವಂತನನ್ನ ನೋಡಲಾರೆವು. ಮತ್ತೆ ಹೇಗೆ ನಾವು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರಬೇಕು? ಬೈ ಹಿಯರಿಂಗ್ ಶ್ರೀಮತಾನ್ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ಥೋ ಅಭದ್ರಾಣಿ. ಇವೆಲ್ಲವೂ ಅನರ್ಥಗಳು, ಅಭದ್ರ. ಇವು ನಮಗೆ ಅವಶ್ಯಕತೆ ಇಲ್ಲ, ಆದ್ರೆ ಇವು ನಮ್ಮನ್ನ ಮುತ್ತಿ ಹಾಕಿಕೊಂಡಿವೆ, ಬದ್ಧರನ್ನಾಗಿ ಮಾಡಿವೆ. ಈ ಬದ್ಧತೆಯಿಂದಾಗಿ ನಾನು ದೇವರನ್ನ ಅಥವಾ ಪರಮ ಸತ್ಯವನ್ನ ನೋಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅರಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಹಿಯರ್. ಇದರಿಂದ ಏನಾಗತ್ತೆ? ಈ ಹೃದಯದಲ್ಲಿರೋ ಎಲ್ಲಾ ದೋಷಗಳು ಏನಿದ್ದಾವೆ ಇವು ಮಾಯ, ಭ್ರಮ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಪಾತ. ಇದರಿಂದ ಏನಾಗ್ತದೆ? ನೀವು ಸ್ಪಷ್ಟವಾಗಿ ಭಗವಂತನನ್ನ ನೋಡುವುದಕ್ಕೆ ಸಾಧ್ಯವಾಗ್ತದೆ. ಅದು ಹೇಗೆ ಸಾಧ್ಯ? ಶೃಣ್ವತಾನ್ ಸ್ವಕಥಾ ಕೃಷ್ಣ. ಹೆಚ್ಚು ಹೆಚ್ಚು ನೀವು ಭಗವಂತನ ಬಗ್ಗೆ ತಿಳ್ಕೊಂಡಷ್ಟು ಹೃದಯ ನಿರ್ಮಲವಾಗ್ತದೆ. ಹೃದಯ ನಿರ್ಮಲವಾಗಿ ರಜೋಗುಣ ಮತ್ತು ತಮೋಗುಣದ ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಆಗ್ತದೆ. ಅದರಿಂದ ಸತ್ವಗುಣದಲ್ಲಿ ಸ್ಥಿತರಾಗ್ತೀರಿ. ಯಾವಾಗ ಈ ಜ್ಞಾನ ನಿಮ್ಗೆ ಬರ್ತದೆ, ದೇವೋತ್ತಮ ಪರಮ ಪುರುಷನಿಗೆ ನಾನು ಶರಣಾಗತನಾಗ್ಬೇಕು, ಆಗ ನೀವು ಶುದ್ಧ ಸತ್ವಗುಣದಲ್ಲಿ ಸ್ಥಿತರಾಗ್ತೀರಿ. ತಥಾ ರಜಸ್ತಮೋ ಭಾವ ಕಾಮಲೋಭಾದಯಶ್ಚಯೇ ಚೇತಯೇತೈರನಾಭಿತಂ ಸ್ಥಿತೇ ಸತ್ವೇ ಪ್ರಸೀದತಿ. ನೀವು ಪ್ರಸನ್ನರಾಗ್ತೀರಾ, ಸತ್ವಗುಣದಲ್ಲಿರೋದ್ರಿಂದ ಪ್ರಸನ್ನರಾಗ್ತೀರಾ. ಆವಾಗ ಭಕ್ತಿ ಯೋಗ ಪ್ರಾರಂಭ ಆಗುತ್ತೆ. ಏವಂ ಪ್ರಸನ್ನ ಮನಸ್ಸೋ ಭಗವತ್ ಭಕ್ತಿ ಯೋಗತಃ ಭಗವತ್ ತತ್ವ ವಿಜ್ಞಾತಂ ಮುಕ್ತ ಸಂಗಸ್ಯ ಜಾಯತೆ. ಆಗ ನಿಮಗೆ ಈ ದೋಷಗಳು ಬದ್ಧರನ್ನಾಗಿ ಮಾಡ್ತಾ ಇವೆ, ಇವುದರಿಂದ ನೀವು ಬಿಡುಗಡೆ ಕೊಡ್ತೀರಾ. ನಿಮ್ಮ ಸ್ವರೂಪ ಸ್ಥಿತಿಯಲ್ಲಿ, ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ನೀವು ನಿಲ್ತೀರಾ. ಇದನ್ನ ನಾವು 14ನೇ ಶ್ಲೋಕದವರೆಗೆ 7ನೇ ಶ್ಲೋಕದ ಅಂತ್ಯದಲ್ಲಿ ನಾವಿದನ್ನ ತಿಳ್ಕೊಂಡೆವು. ಆದ್ದರಿಂದ ನಾವೇನ್ ಮಾಡ್ಬೇಕು? ಭಗವಂತನಿಗೆ ಶರಣಾಗತನಾಗಬೇಕು ಅಂತಂದ್ರೆ ನಾವು ಭಗವಂತನಿಗೆ ಏಕೆ ಶರಣಾಗಬೇಕು ಅಂತನ್ನ ಸರಿಯಾಗಿ ಜ್ಞಾನದ ಮುಖಾಂತರ ತಿಳಿದುಕೊಳ್ಬೇಕು. ಸೊ 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ನೀವು ನೋಡಿದ್ದೀರಿ. ಭಗವಂತ ಈ ಜ್ಞಾನವನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ಏನು ಅಂತಂದ್ರೆ ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ. ಸೊ ಈ 5 ಪಂಚಭೂತಗಳು ಮತ್ತು 3 ಸೂಕ್ಷ್ಮ ಸ್ಥೂಲ ಮತ್ತು ಸೂಕ್ಷ್ಮ ಅಂಶಗಳೇನಿದ್ದಾವೆ ಇವು ನನ್ನಿಂದ ಬಂದಿವೆ. ಇವೆಲ್ಲವೂ ಭಗವಂತನ ಬಹಿರಂಗ ಶಕ್ತಿಯಿಂದ. ಅದೇ ರೀತಿ ಮುಂದೆ ನಾವು ತಿಳ್ಕೊಳ್ತೇವೆ
ಹೇಗೆ ನಾವು ಜೀವಿಗಳು ಕೂಡ ಭಗವಂತನ ಪರಾಶಕ್ತಿಗೆ ಸಂಬಂಧಿಸಿದ್ದೇವೆ. ಆದರೆ ಜಡ ವಸ್ತುವಿನೊಂದಿಗೆ ನಮ್ಮ ಸಂಪರ್ಕದಿಂದಾಗಿ ನಾವು ಬದ್ಧರಾಗಿದ್ದೇವೆ. ಹಾಗಾದ್ರೆ ಪ್ರಶ್ನೆ ಬರ್ತದೆ, ಪ್ರತಿಯೊಂದನ್ನ ಭಗವಂತ ನಿಯಂತ್ರಣ ಮಾಡ್ತಾ ಇದ್ದಾನೆ, ಹಾಗಾದ್ರೆ ಯಾಕೆ ಎಲ್ಲರೂ ಶರಣಾಗತರಾಗೋದಿಲ್ಲ? ಅದಕ್ಕೆ ನಾವು 2 ಶ್ಲೋಕದಲ್ಲಿ 3ನೇ ಸೆಕ್ಷನ್ ನಲ್ಲಿ ನೋಡಿದೀವಿ. ಯಾಕಂತಂತಂದ್ರೆ ದೈವಿಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಒಂದು ಭೌತಿಕ ಜಗತ್ತಿನ ಸೃಷ್ಟಿಯನ್ನ 3 ಗುಣಗಳು ಕಂಟ್ರೋಲ್ ಮಾಡ್ತಾ ಇದ್ದಾವೆ. ಆ 3 ಗುಣಗಳು ಹಗ್ಗದಂತೆ ಜೀವಿಯನ್ನ ಬಿಗಿದು ಹಾಕ್ತವೆ. ಆ 3 ಗುಣಗಳ ಪ್ರಭಾವದಿಂದ ವ್ಯಕ್ತಿ ಏನಿದ್ದಾನೆ ಮಾಯೆಯ ಹಿಡಿತದಲ್ಲಿ ಇದ್ದಾನೆ. ಮಾಯೆಯ ಹಿಡಿತದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಅವನು ಭಗವಂತನಿಗೆ ಶರಣಾಗತನಾಗ್ಬೇಕು. ಸೊ ಯಾಕೆ ಎಲ್ಲ ಜನ ಶರಣಾಗತರಾಗೋದಿಲ್ಲ ಅಂತ ನೋಡೋಣ. 15ನೇ ಶ್ಲೋಕದಲ್ಲಿ ನಾವು ಓದ್ತಾ ಇದ್ದೀವಿ. 4 ಜನ ಏನಿದ್ದಾರೆ ಅವರು ಭಗವಂತನಿಗೆ ಶರಣಾಗತರಾಗೋದಿಲ್ಲ. ಯಾರು? ಮೂಢರು, ನರಾಧಮರು, ಮಾಯಾ ಅಪಹೃತ ಜ್ಞಾನ ಉಳ್ಳವರು ಮತ್ತು ಆಸುರಿ ಪ್ರವೃತ್ತಿಯುಳ್ಳವರು. ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಪ್ರೀಚಿಂಗ್ ನಲ್ಲಿ ಇದು ನಮ್ಗೆ ಬೇಕಾಗ್ತದೆ. ಆದ್ದರಿಂದ ವಿವಿಧ ಆಚಾರ್ಯರ ಒಂದು ಟೀಕೆ ಅಥವಾ ಟಿಪ್ಪಣಿಗಳನ್ನ ಇದನ್ನು ಸ್ವಲ್ಪ ನಾವು ರೆಫರ್ ಮಾಡೋಣ. ಸೊ ಇದರಲ್ಲಿ 15ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, 4 ಜನ ಏನಿದ್ದಾರೆ ನನಗೆ ಶರಣಾಗತರಾಗೋದಿಲ್ಲ. ಅವ್ರು ಯಾರ್ಯಾರು? ಮೊದಲನೇದಾಗಿ ಮೂಢರು. ನಾವು ಈ ಭೌತಿಕ ಜಗತ್ತಿನಲ್ಲಿ ನೋಡ್ತೇವೆ, ಕತ್ತೆಗಳಂತೆ ದುಡಿತಾರೆ. ಆದ್ರೆ ಯಾವಾಗ ಅವರಿಗೆ ಸಿಗುವ ಒಂದು ಅಲ್ಪ ಸುಖಕ್ಕಾಗಿ ಮನುಷ್ಯ ಜೀವನದ ಬಹಳಷ್ಟು ಸಮಯವನ್ನ ತಮ್ಮ ಕಾರ್ಯದಲ್ಲಿ ಇದಕ್ಕೆ ಅತ್ಯಂತ ಒಂದು ಕಠಿಣ ಕಾರ್ಯಗಳನ್ನ ಮಾಡ್ತಾ ವ್ಯತೀತ ಮಾಡ್ತಾರೆ. ಸೊ ಕತ್ತೆಯ ತರ ದುಡಿದು ಮನುಷ್ಯ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳುವಂತಹ ಇಂಥ ಜನರಿಗೆ ಮೂಢರು. ನಾವು ನೋಡಿದ್ದೇವೆ, ಒಂದು ಕತ್ತೆಯ ಮೇಲೆ ಅಗಸ ಬಹಳಷ್ಟು ಬಟ್ಟೆಗಳನ್ನ ಹಾಕ್ತಾನೆ. ಒಂದು ಅದರ ಮೇಲೆ ಅವನು ಕೂತ್ಕೊಂಡಿದ್ದಾನೆ. ಒಂದು ಕೋಲಿನ ಮುಂದೆ ಸ್ವಲ್ಪ ಈ ಗಜ್ಜರಿಯ ಹುಲ್ಲನ್ನ ಇಟ್ಟಿದ್ದಾನೆ. ಆ ಕತ್ತೆ ನನಗೆ ಒಂದಿಲ್ಲ ಒಂದು ಸಮಯದಲ್ಲಿ ಇದು ಸಿಗ್ತದೆ ಅಂತ ಆಸೆಯಿಂದ ಓಡ್ತಾ ಇದೆ ಮುಂದೆ. ಅವ ಹಾಗಾಗಿ ಮುಂದೆ ಹೋಗ್ತದೆ, ಹಾಗಾಗಿ ಆ ಒಂದು ಗಜ್ಜರಿ ಹುಲ್ಲು ಏನಿದೆಯಲ್ಲ ಅದನ್ನು ಕೂಡ ಮುಂದೆ ಹೋಗ್ತದೆ. ಸೊ ಇಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಏನ್ ಹೇಳ್ತಾರೆ ಒಂದು ಸ್ವಲ್ಪ ಜಸ್ಟ್ ನೋಡೋಣ. So Srila Prabhupada writes, most often those who work very hard day and night to clear the burden of the self-created duties say that they have no time to hear of the immortality of living beings. So ನಾವು ಯಾರಿಗಾದ್ರೂ ಹೋಗಿ ಹೇಳಿದ್ರೆ
ದಯವಿಟ್ಟು ಬನ್ನಿ ಸ್ವಲ್ಪ ದೇವಸ್ಥಾನಕ್ಕೆ, ಸಂಡೇ ಪ್ರೋಗ್ರಾಮ್ಗೆ ಬನ್ನಿ. ಓ ನಮ್ಗೆ ತುಂಬಾ ಕೆಲಸ ಇದೆ. ನೋಡಿ ನಮ್ 2 ಮಕ್ಕಳಿದ್ದಾರೆ, ಅವ್ರಿಗೆ ಮದುವೆ ಮಾಡ್ಬೇಕು, ಮನೆ ಕಟ್ಟಬೇಕಾಗಿದೆ, ಆಮೇಲೆ ಈ ತರ ಲೋನ್ ಎಲ್ಲ ತೆಗೆದುಕೊಂಡಿದ್ವಿ, ಅದೆಲ್ಲ ಮುಟ್ಟಿಸ್ಬೇಕು, ಅದಕ್ಕಾಗಿ ಹಣದ ಅವಶ್ಯಕತೆ ಇದೆ. ನಮ್ಗೆ ಇದು ಬಹಳ ಮುಖ್ಯ, ಆದ್ದರಿಂದ ನಮ್ಗೆ ಯಾವ್ದು ಆಸಕ್ತಿ ಇಲ್ಲ. ಇಂಥವ್ರನ್ನ ಶ್ರೀಲ ಪ್ರಭುಪಾದ ಹೇಳ್ತಾರೆ, ತಮ್ಮದೇ ಆದ ಒಂದು ಡ್ಯೂಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಅದರ ಪೂರ್ಣತೆಗಾಗಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಭಗವಂತನ ಬಗ್ಗೆ ದಿವ್ಯ ಜ್ಞಾನವನ್ನ ಕೇಳುವುದಕ್ಕೆ ಅವರಿಗೆ ಆಸಕ್ತಿ ಇಲ್ಲ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಈ ದುಷ್ಕೃತಿನ ಅಂದ್ರೆ ಅವರಲ್ಲಿ ಈ ಮೂಢರು, ದೋಸ್ ಹೂ ಆರ್ ಕಂಡೆಮ್ಡ್ ಬೈ ಫೇಟ್, ಅವಾಯ್ಡ್ ದ ನೆಕ್ಟೇರಿಯನ್ ಟಾಪಿಕ್ಸ್ ಆಫ್ ದ ಲಾರ್ಡ್ ಅಚ್ಯುತ. ಯಾರಿಗೆ ಆ ದೈವ ಏನಿದೆ ಅವರನ್ನ ನೂಕಿ ಬಿಟ್ಟಿದೆ. ನಿಂದ ಭಾಗ್ಯ ಅಷ್ಟೇ ಹೋಗ ಅವನಿಗೆ. ನಾವು ಹೇಳ್ತೇವೆ, ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ, ಅವ್ರು ಕೆಳಗಡೆ ನೋಡ್ತಾರೆ, ದೇವಸ್ಥಾನದ ರೋಡ್ ಮುಂದೆ ಹೋಗ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾರೆ. ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಸಮಯ ಇಲ್ಲ. ಇಲ್ಲದ್ರೆ ನಮಗೂ ಕೂಡ ಇಷ್ಟ, ಆದ್ರೆ ನಮ್ಗೆ ಜವಾಬ್ದಾರಿ ತುಂಬಾ ಇದೆ. ಸೊ ದೇರ್ ಆರ್ ಮೆನಿ ಪೀಪಲ್ ತಮ್ಮದೇ ಆದ ಒಂದು ಕರ್ತವ್ಯಗಳನ್ನ ನಿರ್ಮಾಣ ಮಾಡಿಕೊಂಡು ದೇ ಆರ್ ಜಸ್ಟ್ ಲೈಕ್ ಡಾಗ್ಸ್ ಈಟಿಂಗ್ ಸ್ಟೂಲ್, ಅಂಡ್ ಹೂ ವಿಲ್ ನಾಟ್ ಸರ್ವ್ ಲಾರ್ಡ್ ಮುಕುಂದ ಅದರ್ ದೆನ್ ಒನ್ ಹೂ ಈಸ್ ಲೆಸ್ ದೆನ್. ಯಾಕಂತಂದ್ರೆ ಇಂಥ ಒಂದು ಅವಕಾಶ ಸಿಕ್ಕಿದೆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಆದ್ರೆ ತಮ್ಮದೇ ಆದ ಕರ್ತವ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಇಂತಹ ಅವಕಾಶವನ್ನ ಕಳ್ಕೊಳ್ತಾ ಇದ್ದಾರೆ. ದಿನವಿಡೀ ರಾತ್ರಿ ಇಡೀ ದುಡಿತಾರೆ, ಅಥವಾ ಹಣ ಸಂಗ್ರಹ ಮಾಡೋದಕ್ಕೋ ಯಾವುದೇ ಒಂದು ತಮ್ಮದೇ ಆದ ಒಂದು ಗೋಲ್ ಅನ್ನ ಇಟ್ಕೊಂಡು, ತಮ್ಮದೇ ಆದ ಒಂದು ಗುರಿಯನ್ನ ಇಟ್ಕೊಂಡು ಅದನ್ನ ಅಚೀವ್ ಮಾಡೋದಕ್ಕೆ ಶತಪಥವಾಗಿ ಪ್ರಯತ್ನ ಮಾಡ್ತಾರೆ. ಇನ್ನೊಬ್ರು ಶ್ರೀಲ ವಿಶ್ವನಾಥ್ ಚಕ್ರವರ್ತಿ, ಶ್ರೀಲ ಬಲದೇವ್ ವಿದ್ಯಾಭೂಷಣ್ ಅವ್ರು ಏನ್ ಹೇಳ್ತಾರೆ, ಸಮ್ ಆರ್ ಬಿವಿಲ್ಡರ್ಡ್ ಮೂಢಾಸ್ ಬೈ ಮಾಯಾ, ದೇರ್ ಇಂಟೆಲಿಜೆನ್ಸ್ ಡಲ್ಡ್ ಬೈ ಫ್ಯೂಟಿವ್ ವರ್ಕ್. ಇನ್ನು ಕೆಲವರು ಏನಿದ್ದಾರೆ, ಅವರು ಈ ಕರ್ಮದ ಈ ಒಂದು ಕಾರ್ಯ ಮಾಡಿದರೆ ನನಗೆ ಈ ಒಂದು ಲಾಭ ಸಿಗ್ತದೆ, ಏನ್ ಉಪಯೋಗ ಇದೆ ಭಕ್ತಿ ಮಾಡೋದ್ರಿಂದ ಅಥವಾ ದೇವರ ಮುಂದೆ ಕೂತ್ಕೊಳ್ಳೋದ್ರಿಂದ, ಇದು ವೇಸ್ಟ್ ಆಫ್ ಟೈಮ್. ಸೊ ಈ ತರ ಎಲ್ಲರ ಒಂದು ಆಚಾರ್ಯರ ಒಂದು ಒಪಿನಲ್ಲಿ ಯಾರು ಮೂಢರು, ಯಾರು ನಿಜವಾಗಿಯೂ ಮನುಷ್ಯ ಜನ್ಮದ ಈ ಒಂದು ಭಗವಂತನ ಬಗ್ಗೆ ಕೇಳುವ, ಭಗವಂತನ ಸೇವೆಯನ್ನ ಮಾಡುವ ಒಂದು ಅತ್ಯಂತ ದುರ್ಲಭ ಅವಕಾಶ ಸಿಕ್ಕಿದೆ, ಆದ್ರೆ ಅದನ್ನ ಉಪಯೋಗಿಸದೆ ವೇಸ್ಟ್ ಮಾಡ್ತಾರೆ. ನಾವು ನೋಡ್ತೇವೆ ನಮ್ಮ ದೇವಸ್ಥಾನದ ಸುತ್ತಮುತ್ತಲು ಬಹಳಷ್ಟು ಜನ ಇದ್ದಾರೆ, ಅವರ ಮುಂದೆ ನಗರ ಕೀರ್ತನೆ ಹೋಗ್ತದೆ, ಇದು ಹೋಗ್ತದೆ. ಒನ್ ವೇ ದೇ ಆರ್ ಫಾರ್ಚುನೇಟ್, ಬಟ್ ಅದರ್ ವೇ ದೇ ಆರ್ ನಾಟ್ ಯೂಸಿಂಗ್ ಇಟ್, ದೇ ಆರ್ ಅನ್ಫಾರ್ಚುನೇಟ್, ಮೂಢರು. ಇನ್ನು ಎರಡನೇದವರು ಅಂತಂದ್ರೆ ನರಾಧಮರು. ನರಾಧಮರು ಯಾರು? ಇಲ್ಲಿ ಪ್ರಭುಪಾದ ಹೇಳ್ತಾರೆ, ಇನ್ ದ ಗೀತಾ ಪರ್ಸನಾಲಿಟಿ ಆಫ್ ಗಾಡೆಡ್ clearly states that there is no authority above him and that he is the supreme truth. The civilized form of human life is meant for man's reviving the lost consciousness of his cultural eternal relation with the supreme truth. ಈಗ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನನ್ನಿಂದ ಪ್ರತಿಯೊಂದು ನಡೀತಾ ಇದೆ, ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಆದಾಗ್ಯೂ ಕೂಡ ಈ ಜನ ಏನಿದ್ದಾರೆ, ಅವರು ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ಕೇಳಿದ್ದು, ತಿಳಿದುಕೊಳ್ಳಿದ್ದು, ಆದ್ರೆ ಒಪ್ಪೋದಿಲ್ಲ. ಇಲ್ಲ, ನಾವಿದನ್ನು ನರಾಧಮಾಸ್, ಚೀಟೆಡ್ ಬೈ ಫೇಟ್. ಇಂತಹ ಒಂದು ಅವಕಾಶ ಸಿಕ್ಕಿದೆ, ಆದರೆ
ಅವರು ನರಾಧಮರಾದರಿಂದ ಅದನ್ನ ಸ್ವೀಕಾರ ಮಾಡೋದಕ್ಕೆ ತಯಾರಿಲ್ಲ, ಕೇಳಿದ. ಇನ್ನು ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಹ್ಯಾವಿಂಗ್ ಬಿಕಮ್ ಸಿವಿಲೈಸ್ಡ್ ಹ್ಯೂಮನ್ ಬೀಯಿಂಗ್ಸ್ ಬೈ ಪ್ರಾಕ್ಟೀಸಿಂಗ್ ಡಿವೋಷನಲ್ ಸರ್ವಿಸ್ ಫಾರ್ ಸಮ್ ಟೈಮ್ ಲೇಟರ್ ಡಿಸೈಡ್ ದಟ್ ಡಿವೋಷನಲ್ ಪ್ರಾಕ್ಟೀಸಸ್ ಆರ್ ಇಂಪ್ರಾಕ್ಟಿಕಲ್. ಇದರಲ್ಲೂ ಕೂಡ ಇನ್ನೂ ಕೆಲವರು ನರಾಧಮರು ಹೇಗಿದ್ದಾರೆ, ಭಕ್ತಿ ಸೇವೆಗೆ ಬಂದಿದ್ದಾರೆ. ನಾವು ಬಹಳ ಜನರನ್ನ ನೋಡ್ತೇವೆ, ಇವನ್ ಈ ಕಡೆ ನಮ್ಮ ಕರ್ನಾಟಕದಲ್ಲಿ ನಾವು ಬಹಳ ಜನ ಭಕ್ತಿ ಸೇವೆಗೆ ಬಂದು ಸ್ವಲ್ಪ ದಿವಸ ಇದ್ದು ಆಮೇಲೆ ಇಲ್ಲ ಇಲ್ಲಪ್ಪ ಇದು ಇಂಪ್ರಾಕ್ಟಿಕಲ್ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಬಿಟ್ಟು ಮತ್ತೆ ಭೌತಿಕ ಜಗತ್ತಿಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಹಳ ಜನ ಇದ್ದಾರೆ, ಈವನ್ ಕೆಲವೊಂದ್ಸತಿ ಇನಿಷಿಯೇಷನ್ ತೆಗೆದುಕೊಂಡ ಮೇಲೆ ಯಾವುದೋ ಒಂದು ಕಾರಣದಿಂದ ಅಥವಾ ಯಾವುದೋ ಒಂದು ಇದರಿಂದ ಭಕ್ತರ ನಡುವೆನೆ ಕೆಲವೊಂದ್ಸಾರಿ ಆ ಒಂದು ರಿಲೇಷನ್ಸ್ ಸರಿಯಾಗಿಲ್ಲದೆ ಇರೋದ್ರಿಂದ ಇಲ್ಲ ನಮ್ಗೆ ಬೇಡ, ನಾವು ಹಾಗೇನೆ ಇರ್ತೇವೆ, ಭಕ್ತಿ ಮಾಡೋದಿಲ್ಲ ಅನ್ನೋರಿದ್ದಾರೆ ನರಾಧಮ. ದೇ ಹ್ಯಾವ್ ಗಾಟ್ ದಿಸ್ ಅಪಾರ್ಚುನಿಟಿ. ಭಾಗ್ಯ ಇದೆ, ಆದ್ರೆ ಅದನ್ನ ಉಪಯೋಗ ಮಾಡಿಸ್ಕೊಳ್ಳೋ ಅವಕಾಶ ಸಿಕ್ಕಿಲ್ಲ. ಇನ್ನು ಬಲದೇವ್ ವಿದ್ಯಾಭೂಷಣ್ ಏನ್ ಹೇಳ್ತಾರೆ, ಸಮ್ ಪೀಪಲ್ ಆರ್ ಮೇಡ್ ಇನ್ ಟು ದ ವರ್ಸ್ಟ್ ಆಫ್ ಮೆನ್ by the influence of Maya, even having received a most excellent status of birth in Brahminical or higher class family. ಕೆಲವೊಂದ್ಸತಿ ಏನದ ಪುಣ್ಯ ಇದೆ ಭಕ್ತರ ಮನೆಯಲ್ಲಿ ಅಥವಾ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ್ದಾರೆ, ಆದ್ರೆ ಈ ಮನುಷ್ಯ ಜನ್ಮ ಸಿಕ್ಕಾಗ್ಲೂ ಕೂಡ ಭಾಗ್ಯ ಇಲ್ಲ. ದುರ್ಭಾಗ್ಯದಿಂದ ಅವರು ಭಗವಂತನ ಈ ದಿವ್ಯ ಅಮೃತವನ್ನ ಶ್ರವಣ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಮ್ಗೆಲ್ಲ ಅಲ್ಲ, ನಾವೆಲ್ಲ ತಿಳಿದವರಿದ್ದೇವೆ, ನಾವು ವಿ ಆರ್ ಬ್ರಾಹ್ಮಿನ್ಸ್ ಅವ್ರು, ವಿ ಆರ್ ಕಿಂಗ್ಲಿ, ನರದೇವರು ನಾವು, ಹಾಗೆ ಹೀಗೆ. ಸೊ ದೇ ಡೋಂಟ್ ಟೇಕ್ ಇಟ್. ಇವರೆಲ್ಲರೂ ಕೂಡ ನರಾಧಮ. ಲರ್ನ್ಡ್ ಇದ್ದಾರೆ, ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಎಜುಕೇಟೆಡ್ ಇದ್ದಾರೆ, ಒಳ್ಳೆ ಪೋಸ್ಟ್ ನಲ್ಲಿದ್ದಾರೆ ಅಥವಾ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ಯಾವಾಗ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡೋದ್ರ ಬಗ್ಗೆ ಅಥವಾ ಭಗವಂತನಿಗೆ ಶರಣಾಗತರಾಗೋದ್ರ ಬಗ್ಗೆ, ಭಗವಂತನ ಬಗ್ಗೆ ಕೇಳುವುದರ ಬಗ್ಗೆ, ಅದಕ್ಕೆ ಯಾಕೆ ಕೇಳ್ಬೇಕು? ನಮ್ಮಲ್ಲಿ ಏನ್ ಕಡಿಮೆ? ನಾವು ತಗೊಳ್ಳೋದಿಲ್ಲ. ಸೊ the fortune has cheated them. ಸೊ ಇನ್ನು ನರಾಧಮರಾದ್ರು ಮಾಯಾ ಅಪಹೃತ ಜ್ಞಾನ. ಸೊ ಇದನ್ನ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಇನ್ ದ ಗೀತಾ, ಇನ್ ಪ್ಲೇನ್ ಅಂಡ್ ಸಿಂಪಲ್ ಲ್ಯಾಂಗ್ವೇಜ್, ಇಟ್ ಇಸ್ ಸ್ಟೇಟೆಡ್ ದಟ್ ಶ್ರೀ ಕೃಷ್ಣ is the supreme personality of Godhead. There is none equal to or greater than him. He is mentioned as the father of the Brahma, the original father of all human beings. In fact, Sri Krishna is said to be not only the father of Brahma, but also the father of all species of life. So, super soul in every entity, in his plenary portion, he is the fountainhead of everything. Despite all these clear statements, ಇವೆಲ್ಲವೂ ಹೇಳಿದ ಮೇಲೆ ಭಗವಂತ ಅದನ್ನ ಒಪ್ತಾನೆ. ಅರ್ಜುನ ಪರಂ ಬ್ರಹ್ಮ, ಪರಂ ಧಾಮ, ಪವಿತ್ರಂ, ಇಷ್ಟೆಲ್ಲ ಆದ್ಮೇಲೂ ಕೂಡ ದ ಮಾಯಾ ಅಪಹೃತ ಜ್ಞಾನ derived the personality of Godhead, Supreme Lord, and consider him merely another human being. ಇಷ್ಟೆಲ್ಲ ನೋಡಿ ತಿಳ್ಕೊಂಡು ಅವರ ಜ್ಞಾನ ಏನಿದೆ ಮಾಯೆ ಅಪಹರಿಸಿದ್ದಾಳೆ. ಆದ್ದರಿಂದ ಅವರು ಭಗವಂತನನ್ನ ಇದೆಲ್ಲ ನಾನು ನಂಬೋದಿಲ್ಲ, ಕತೆ ಭಗವಂತ ಗೊತ್ತಿರ್ತದೆ ಭಗವಂತನ ಬಗ್ಗೆ ಆ ಲೀಲೆ ಈ ಲೀಲೆ, ಆದ್ರೆ ಅದನ್ನ ದೇ ವಿಲ್ ನಾಟ್ ಟೇಕ್ ಇಟ್ ಸೀರಿಯಸ್ಲಿ. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತ. ಅವನು ಮನುಷ್ಯ, ನಮ್ಮ ಕುಲದವರೇ, ನಾವು ಕೂಡ ಅವನ ಕುಲದವ್ರು. ನಾವು
ಸೊ ದಿ ಕನ್ಸಿಡರ್ ಅವನನ್ನ, ಭಗವಂತನನ್ನ ಸಾಮಾನ್ಯ, ಮಾನುಷಿಂ ತನುಮಾಶ್ರಿತ. ಸೊ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಏನ್ ಹೇಳ್ತಾರೆ, ಸಮ್ ಪೀಪಲ್ ಹ್ಯಾವ್ ದ ಕ್ವಾಲಿಫಿಕೇಶನ್ ಆಫ್ ಹ್ಯಾವಿಂಗ್ ಸ್ಟಡೀಡ್ ಸ್ಕ್ರಿಪ್ಚರ್ಸ್. ನಮ್ಮಲ್ಲಿದ್ದಾರೆ ಬಹಳಷ್ಟು ಜನ, ನಾವು ನಮ್ಮ ಸ್ನೇಹಿತರು, ದೇ ಆರ್ ಎಕ್ಸ್ಪರ್ಟ್ ಇನ್ ಸಂಸ್ಕೃತ, ಅಂಡರ್ಸ್ಟುಡ್. ಅದ್ಯಾವ ಸಂಸ್ಕೃತ ಗ್ರೇಡ್ಗಳಿದಾವಲ್ಲ ಅವನ್ನೆಲ್ಲ ಮುಗಿಸಿದ್ದಾರೆ. ಈ ಜ್ಞಾನ ಇದೆ. ಅವರ ಫೋರ್ ಫಾದರ್ಸು ಎಲ್ಲ ದೇವಸ್ಥಾನಗಳನ್ನ ಅದನ್ನ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇವ್ರಿಗೂ ಕೂಡ ಆ ಒಂದು ಕಲ್ಚರ್ ಇದೆ. ವರ್ಷಕ್ಕೆ ಒಂದ್ಸಾರಿ 2 ಸಾರಿ ತಮ್ಮ ದೇವಸ್ಥಾನಗಳಿಗೆ ಹೋಗ್ತಾರೆ. ರಾಯಚೂರಿನಲ್ಲೂ ಬಿಜಾಪುರದಲ್ಲೂ ಅವ್ರ ಆರಾಧನೆ ಅಂತಹ ಇಂತಹ ಇದಕ್ಕೆ ಮಾಡ್ತಾರೆ. ಆದ್ರೆ their knowledge has been stolen by illusion. ಎಷ್ಟೊಂದು ಮಾಯಾ ಸ್ಟ್ರಾಂಗ್ ಇದ್ದಾಳೆ ಅಂತಂದ್ರೆ ಅವರ ಜ್ಞಾನವನ್ನ, ಅಂದ್ರೆ ಅವರಿಗೆ ಆ ಒಂದು ಇಂಟೆಲಿಜೆನ್ಸ್ ಇಲ್ಲ. ನಾನ್ ಯಾಕೆ ಭಗವಂತನಿಗೆ ಶರಣಾಗಬೇಕು? ಆ ಪ್ರಶ್ನೆ ಬಂದಾಗ ಅವರು ದೂರ ಇಲ್ಲ, ಐ ಡೋಂಟ್ ವಾಂಟ್ ಟು ಗಿವ್ ಮೈ ಇಂಡಿಪೆಂಡೆನ್ಸ್ ಟು ಗಾಡ್. ಸೊ ಶಿಲ ವಿದ್ಯಾಭೂಷಣ ಅವರು ಹೇಳ್ತಾರೆ, ಬಲದೇವಿ ವಿದ್ಯಾಭೂಷಣ ಹೇಳ್ತಾರೆ, others such as the proponents of Sankhya philosophy have had their knowledge stolen by Maya. ಇನ್ನೂ ಒಂದು ತರಗತಿ ಇದೆ, ಏನೋ ಸಾಂಖ್ಯಯೋಗ. ದೊಡ್ಡ ದೊಡ್ಡ ಫಿಲಾಸಫರ್ಸು, ದಾರ್ಶನಿಕರು, ಪೋಯೆಟ್ಸು, ಅಥವಾ ಕೆಲವೊಂದು ಇನ್ಸ್ಟ್ರೂಮೆಂಟ್ ನಲ್ಲಿ ಸಿತಾರ್ ಗಿತಾರ್ ಇಂಥದ್ರಲ್ಲಿ ಮಾಸ್ಟರಿ ಪಡೆದವರು. ಸೊ ಅಥವಾ ಸಾಂಖ್ಯ ಫಿಲಾಸಫಿಯನ್ನ ತಿಳ್ಕೊಂಡು ಹೇಗೆ ನಾವು ಶರೀರ ಅಲ್ಲ ಆತ್ಮ ಇದ್ದಾವೆ ಅಂತ ಅನ್ನೋದನ್ನ ಒಪ್ಕೊಂಡು the Sankhyas belittle me even though my qualities of omniscience, omnipotence, and being creator of all and the bestower of liberation are proclaimed by thousands of revealed scriptures. Instead, they whimsically propose that material nature is the creator of all and the bestower of liberation. ಶಾಸ್ತ್ರಗಳಲ್ಲಿ ಇದು ಸ್ಪಷ್ಟವಾಗಿ ಹೇಳಲಾಗಿದೆ. ಭಗವಂತ ಸರ್ವಶಕ್ತ, ಭಗವಂತ ಜಗದಂತರ್ಯಾಮಿ, ಜಗಜ್ಜನಕ, ಜಗನ್ ನಿರ್ಮಾಣಕರ್ತ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಇವರು ಯಾರು ಎಜುಕೇಟೆಡ್ ಅಥವಾ ಮುಂದುವರೆದವರು ಅಂತ ಹೇಳುವವರು, ಅಥವಾ ಮಾಯಾವಾದಿಗಳು ಅಥವಾ ನಿರಾಕಾರವಾದಿಗಳು, ಬ್ರಹ್ಮವಾದಿಗಳು, ಇವರು ಭಗವಂತನನ್ನ ಸ್ವಾಮಿಯಾಗಿ ಒಪ್ಕೊಳ್ಳೋದಿಲ್ಲ. ಇನ್ನು ಕೆಲವರು ಏನು ಅಂತಂದ್ರೆ ಪ್ರಕೃತಿಯಿಂದ ಪ್ರತಿಯೊಂದು ನಿಯಂತ್ರಣಕ್ಕೊಳಪಟ್ಟಿದೆ, ಭಗವಂತನ ಅಸ್ತಿತ್ವವನ್ನ ಒಪ್ಕೊಳ್ಳೋದಿಲ್ಲ. ಯಾಕೆಂತಂದ್ರೆ ಅವರ ಜ್ಞಾನ ಏನಿದೆ ಅದು ಮಾಯೆಯಿಂದ ಅಪಹೃತವಾಗಿದೆ. ಕೊನೆಗೆ ಅಸುರರು, ಜರಾಸಂಧನ ಉದಾಹರಣೆಯನ್ನ ತೆಗೆದುಕೊಳ್ಳ. ಜರಾಸಂಧ ಬ್ರಾಹ್ಮಣರಿಗೆ ಅತ್ಯಂತ ಪ್ರಿಯನಾದವ, ಬ್ರಾಹ್ಮಣರಿಗೆ ದಾನ ಧರ್ಮ ಎಲ್ಲವನ್ನ ಮಾಡುವಂತವ, ಶಾಸ್ತ್ರವನ್ನ ತಿಳಿದವನು. ಆದಾಗ್ಯೂ ಕೂಡ ಅವನಿಗೆ ಭಗವಂತನ ಮೇಲೆ ಅಸೂಯೆ. ಅಸುರ, ಅಸೂಯೆ ಯಾರಿಗೆ? ಅಸುರ. ಸೊ ಇಂಥವರು ಅನೇಕರಿದ್ದಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಸಮ್ ಪೀಪಲ್ ಹ್ಯಾವ್ ಟೇಕನ್ ಶೆಲ್ಟರ್ ಆಫ್ ದ ಡೆಮಾನಿಕ್ ನೇಚರ್. ಅವರು, ನಾನು ಗುರು ಮಹಾರಾಜರ ಒಂದು ಇದನ್ನ ಹೇಳ್ತಾ ಇದ್ದೆ. ಒಬ್ಬ ಮಹಾನ್ ಸಮಾಜದಲ್ಲಿ ಅತ್ಯಂತ ಆಧ್ಯಾತ್ಮಿಕವಾಗಿ ಮುಂದುವರೆದ ವ್ಯಕ್ತಿ ಅಂತ ಹೇಳೋರು ಜಗನ್ನಾಥಪುರಿಯಲ್ಲಿ ಯಾವಾಗ ಗುರು ಮಹಾರಾಜ್ ಅವರ ಹತ್ರ ಹೋಗಿದ್ರು, ಅವರು ಹೇಳ್ತಾರೆ, ಇಲ್ಲ ದೇವ್ರ ನಿರಾಕಾರ. ಸೊ
ಗುರು ಮಹಾರಾಜ್ ಹೇಳಿದ್ರು, ದೇವ್ರ ನಿರಾಕಾರ ಹೌದು, ಮತ್ತು ನೀವು ರಾಧಾಕೃಷ್ಣನನ್ನ ಪೂಜೆ ಮಾಡ್ತಾ ಇದ್ದೀರಾ. ಸೊ ಆಗ ಅವರು ಸ್ವಲ್ಪ ನಮ್ರರಾಗಿ ಗುರು ಮಹಾರಾಜ್ ಅವರಿಗೆ ಹೇಳಿದ್ರಂತೆ, ಇಲ್ಲ ಏನ್ ಮಾಡೋದು, ಇದರಲ್ಲಿ ಬಂದು ಬಿಟ್ಟಿದ್ದೇವೆ, ಇದನ್ನೇ ನಾವು ಹೇಳ್ಬೇಕು, ಆದ್ರೆ ನಮಗೂ ಕೂಡ ಇಷ್ಟ ರಾಧಾಕೃಷ್ಣನ ಪೂಜೆ ಮಾಡೋದು. ಸೊ ಕೆಲವೊಂದ್ಸರಿ ಏನಾಗತ್ತೆ ಅಂತಂದ್ರೆ, ಆಶ್ರಯ ತೆಗೆದುಕೊಂಡು ಆಸುರಿ ಪ್ರವೃತ್ತಿ, ಅದನ್ನ ಬಿಡೋದು ತುಂಬಾ ಕಷ್ಟ, ಹೊರಗಡೆ ಬರೋದು ಕಷ್ಟ. ಭೌತಿಕವಾಗಿ ನಮ್ಮನ್ನ ನಾವು ಇನ್ನೂ ಈ ಭೌತಿಕ ಜಗತ್ತಿಗೆ ಸಂಬಂಧಿಸಿದವರು ಅಂತ ತಿಳ್ಕೊಳ್ತಾ ಇದ್ದೇವೆ. ಸೊ ಇಂತಹ ಒಂದು ಸ್ಥಿತಿಯಲ್ಲಿ ಆಸುರಿ ಪ್ರವೃತ್ತಿಯ ಆಶ್ರಯವನ್ನ ನಾವು ತೆಗೆದುಕೊಂಡಿರೋದ್ರಿಂದ ನಾವು ಭಗವಂತನಿಗೆ ಶರಣ. ಸೊ these are the proponents of the philosophy that the absolute truth is pure spirit without any qualities. ಅವ್ರು ಹೇಳ್ತಾರೆ, ಭಗವಂತ ಏನಿದ್ದಾನೆ ಅವನಲ್ಲಿ ಯಾವ ಗುಣ ವಿಶೇಷಗಳು ಇಲ್ಲ. ಈ 4 ಜನ ಏನಿದ್ದಾರೆ ಭಗವಂತನಿಗೆ ಶರಣಾಗತರಾಗೋದಿಲ್ಲ. ತುಂಬಾ ಇಂಪಾರ್ಟೆಂಟ್, ಇದನ್ನ ಇನ್ನೂ ಡೀಟೇಲ್ ಆಗಿ ಓದ್ಬೇಕು. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಈ ಜಗತ್ತು ಹೇಗೆ ಎಷ್ಟೊಂದು ಈವನ್ ಅಭಕ್ತರಲ್ಲೂ ಕೂಡ ಬಹಳಷ್ಟು ವಿಂಗಡಣೆಗಳಿದ್ದಾವೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಯಾರು ಶರಣಾಗತರಾಗ್ತಾರೆ? ಅಗೇನ್ ವೆರಿ ಇಂಪಾರ್ಟೆಂಟ್. 4 ಜನ ಶರಣಾಗತರಾಗ್ತಾರೆ. 4 ಗುಂಪಿನ ಜನ ಭಗವಂತನಿಗೆ ಶರಣಾಗತರಾಯ. ಸೊ 15ನೇ ಶ್ಲೋಕ, 16ನೇ ಶ್ಲೋಕ ಇದು. ಸ್ವಲ್ಪ ನಾವು ಶಿಲ ಪ್ರಭುಪಾದರ ಪರಪಟನ್ನು ಕೂಡ ನೋಡೋಣ. ನಾನು ಸ್ಲೋ ಲೈನ್ ಸ್ಟಡಿ ಹೇಳ್ತಾ ಇದ್ದೇನೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಸೊ ಏನಾದ್ರೂ ಇದ್ರೆ ಬೇಕಾದ್ರೆ ನಾನು ಸ್ವಲ್ಪ ನಿಲ್ಲಿಸಿ ಮತ್ತೆ ವಿವರಣೆ ಕೊಡ್ತೇನೆ. ಸೊ ಹೌದಾ, ಭಗವದ್ಗೀತಾ 7th ಚಾಪ್ಟರ್ ಈಸ್ ಮೂವಿಂಗ್, ಗೊತ್ತಾಯ್ತು ತಮಗೆ. 1ರಿಂದ 7ನೇ ಶ್ಲೋಕ, ಭಗವಂತ ದೇವೋತ್ತಮ ಪರಮ ಪುರುಷ ಭೌತಿಕ ಮತ್ತು ಆಧ್ಯಾತ್ಮಿಕದ ನಿರಂತರಕ. ಇದನ್ನ ಹೇಗೆ ತಿಳ್ಕೊಳ್ಬಹುದು? ನಾವು ಶ್ರವಣದ ಮುಖಾಂತರ, ಭಗವಂತನ ಶ್ರವಣದ ಮುಖಾಂತರ ತಿಳ್ಕೊಳ್ಬಹುದು. 8ರಿಂದ 12ನೇ ಶ್ಲೋಕ, ಹೇಗೆ ಭಗವಂತ ಭೌತಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನ ನಿಯಂತ್ರಣ ಮಾಡ್ತಾನೆ. 3ನೇ ಸೆಕ್ಷನ್ ಅಲ್ಲಿ ನಾವು ತಿಳ್ಕೊಂಡಿದ್ದೀವಿ 4 ಜನ ಹೇಗೆ 3 ಗುಣಗಳು ಬದ್ಧ ಜೀವಿಗಳನ್ನ ನಿಯಂತ್ರಣ ಮಾಡ್ತವೆ. ಇದರಿಂದ ಹೊರಗಡೆ ಬರುವ ವಿಧಿ ಏನು, ಅದು ನಮ್ಗೆ ಎಲ್ಲ ಗೊತ್ತಾಗಿತ್ತು, ಶರಣಾಗತಿ. ಹಾಗಾದ್ರೆ ಈ ತರ ಇದ್ದಾಗ ಎಲ್ಲರೂ ಏಕೆ ಶರಣಾಗತರಾಗೋದಿಲ್ಲ? ಅದನ್ನ ಭಗವಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ 14ನೇ ಶ್ಲೋಕದಲ್ಲಿ, 15ನೇ ಶ್ಲೋಕದಲ್ಲಿ. 4 ತರಹದ ಜನ: ಮೂಢರು, ನರಾಧಮರು, ಮಾಯಾ ಆಪೃತ ಜ್ಞಾನವುಳ್ಳವರು ಮತ್ತು ಆಸುರಿ ಭಾವದವರು. ಇವರು ಶರಣಾಗತರಾಗೋದಿಲ್ಲ. ಮತ್ತೆ ಯಾರು ಶರಣಾಗತರಾಗ್ತಾರೆ? 4 ಜನ. ಇವರೆಲ್ಲ ಶುದ್ಧ ಭಕ್ತರ ಇಲ್ಲ, ಮಿಶ್ರ ಭಕ್ತರು. ಜ್ಞಾನಿ ಮಾತ್ರ ಶುದ್ಧ ಭಕ್ತರ ಲೆವೆಲ್ಗೆ ಬರ್ತಾನೆ. ಆದ್ರೆ ಶುದ್ಧ ಭಕ್ತ ಇಲ್ಲಕ್ಕಿಂತ ಮೇಲಿರೋನು. ಅದನ್ನ ನಾವು ಒಂದೊಂದಾಗಿ ತಿಳ್ಕೊ. ಸೊ ಹದಿನಾರನೇ ಶ್ಲೋಕ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಭರತ ವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನನೇ, 4 ವಿಧಗಳ ಪುಣ್ಯವಂತರು ನನಗೆ ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸುತ್ತಾರೆ. ನಾವು ನೋಡಿದ್ದೇವೆ 6ನೇ ಅಧ್ಯಾಯದ ಕೊನೆ 42ನೇ ಶ್ಲೋಕ. ಹಿಂದಿನ
ಕರ್ಮದ ಫಲಗಳನ್ನ ಪಡೆದುಕೊಂಡು ಮುಂದಿನ ಶರೀರ ಅವರಿಗೆ ಸಿಗ್ತದೆ. ಹಿಂದಿನ ಕರ್ಮ ಫಲದ ಅನುಸಾರವಾಗಿ ಪೌರ್ವದೇಹಿಕಂ, ಕೆಲವೊಂದ್ಸತಿ ಅವನು ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ, ಕೆಲವೊಂದ್ಸತಿ ಅವನು ವಿದ್ಯಾವಂತರ ಮನೆಯಲ್ಲಿ ಹುಟ್ಟುತ್ತಾನೆ, ಭಕ್ತರ ಮನೆಯಲ್ಲಿ ಹುಟ್ಟುತ್ತಾನೆ. ಹಿಂದಿನ ಕರ್ಮ ಫಲಗಳ ಅನುಸಾರವಾಗಿ ಅವನಿಗೆ ಹಿಂದಿನ ಒಂದು ಜನ್ಮದಲ್ಲಿ ಅವನು ಭಕ್ತಿ ಸೇವೆಯನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ವಿಫಲನಾಗಿದ್ದಾನೆ. ಆದ್ದರಿಂದ ಅವನಿಗೆ ಒಂದು ಅವಕಾಶ ಕೊಟ್ಟಿದೆ. ಅವನ ಭಕ್ತಿಯ ತಕ್ಕಂತೆ, ಅವನ ಯೋಗಾಭ್ಯಾಸದ ತಕ್ಕಂತೆ ಅವನಿಗೆ ಅಂತಹ ಶರೀರ ಕೊಟ್ಟಿದೆ. ಮುಂದಿನ ಒಂದು ಹಂತಕ್ಕೆ ಅವನು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಸೊ ಅಂತಹ ಪುಣ್ಯವಂತರು ಅವರಿಗೆ ಮತ್ತೆ ಅವಕಾಶ ನೀಡಲಾಗ್ತದೆ. ಅಂಥವರು ಭಗವಂತನಿಗೆ ಶರಣಾಗತರಾಗ್ತಾರೆ. ಸೊ ಈ 359ನೇ ಪುಟದ ಲಾಸ್ಟ್ ಪ್ಯಾರಾಗ್ರಾಫ್ ಯಾರದು? ಈ 4 ಬಗೆಯ ಜನ. ಹರೇ ಕೃಷ್ಣ. ಓದ್ಲ ಪ್ರಭು? ದಯವಿಟ್ಟು. ಶ್ರೀಲ ಪ್ರಭುಪಾದ್ ಕಿ ಜಯ. ಈ 4 ಬಗೆಯ ಜನರು ಭಕ್ತಿ ಸೇವೆ ಮಾಡಲೆಂದು ಭಗವಂತನ ಬಳಿಗೆ ಬಂದು ಪರಿಶುದ್ಧ ಭಕ್ತನೊಬ್ಬನ ಸಹಯೋಗದಿಂದ ಸಂಪೂರ್ಣವಾಗಿ ಪರಿಶುದ್ಧರಾದಾಗ ತಾವು ಪರಿಶುದ್ಧ ಭಕ್ತರಾಗುತ್ತಾರೆ. ದುಷ್ಕರ್ಮಿಗಳ ವಿಷಯ ಹೇಳುವುದಾದರೆ ಅವರ ಬದುಕು ಸ್ವಾರ್ಥಪರ, ಅವರಲ್ಲಿ ನಿಯಮವಿಲ್ಲ ಮತ್ತು ಆಧ್ಯಾತ್ಮಿಕ ಗುರಿಗಳೂ ಇಲ್ಲ. ಆದುದರಿಂದ ಅವರಿಗೆ ಭಕ್ತಿ ಸೇವೆಯನ್ನು ಮಾಡುವುದು ಬಹಳ ಕಷ್ಟ. ಆದರೆ ಅವರಲ್ಲಿಯೂ ಸಹ ಕೆಲವರು ಅಕಸ್ಮಾತ್ ಆಗಿ ಪರಿಶುದ್ಧ ಭಕ್ತನ ಸಂಪರ್ಕಕ್ಕೆ ಬಂದಾಗ ಪರಿಶುದ್ಧ ಭಕ್ತರಾಗುತ್ತಾರೆ. ಸೊ ಈ 4 ಜನ ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ. ಆರ್ಥೋ ಅಂತಂದ್ರೆ ಏನು? ಕಷ್ಟದಲ್ಲಿದ್ದಾರೆ. ಕಷ್ಟ ಯಾರಿಗಿರ್ತದೆ? ಯಾರು ಭೌತಿಕ ಜೀವನದಲ್ಲಿ ತಮ್ಮ ಹಿಂದಿನ ಕರ್ಮಗಳ ಫಲಗಳನ್ನು ಅನುಭವಿಸ್ತಾ ಇದ್ದಾರೆ, ಅವರು ತಮ್ಮ ಸಮಸ್ಯೆಗಳನ್ನ ಭೌತಿಕ ಉಪಾಯಗಳಿಂದ ಬಗೆಹರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಮನಗಂಡು ಭಗವಂತನಿಗೆ ಶರಣಾಗ್ತಾರೆ. ಕೃಷ್ಣ, ನೀನೇ ಅಪ್ಪ, ಇನ್ನು ಮುಂದೆ ನೀನೇ ದಾರಿ. ಏನೋ ಸಮಸ್ಯೆ, ಏನು? ನಮ್ಗೆ ಇಂಥ ಸಮಸ್ಯೆ ಬಗೆಹರಿಬೇಕಾಗಿದೆ. ನಮ್ಮ ಮಗಳ ಮದುವೆ ಆಗಿಲ್ಲ, ಬಹಳ ಕಷ್ಟ ಇದೆ. ಅಥವಾ ನನಗೆ ಇಂತಹ ಒಂದು ಶರೀರ ತೊಂದರೆ ಕೊಡ್ತಾ ಇದೆ, ಬಹಳ ಕಷ್ಟ ಇದೆ. ದಯವಿಟ್ಟು ನನಗೆ ಸಹಾಯ ಮಾಡು ಭಗವಂತ. ನಿನ್ ಬಿಟ್ರೆ ನನಗೆ ಬೇರೆ ಯಾರು ದಿಕ್ಕಿಲ್ಲ. ಭಗವಂತ ಹೇಳ್ತಾನೆ, ಇಂಥವರು ಪುಣ್ಯವಂತರು, ನನ್ನ ಹತ್ತಿರ ಬರ್ತಾ ಇದ್ದಾರೆ. ನಾವಾಗ್ಲೇ ನೋಡಿದೀವಿ, ಯಾರು ಭಗವಂತನ ಹತ್ರ ಬರೋದಿಲ್ಲ? 4 ಜನ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪಹೃತ ಜ್ಞಾನ ಆಸುರೀಂ ಭಾವಮ ಆಶ್ರಿತ. ಸೊ ಇವರು ಕಷ್ಟ ಇದೆ, ಆದ್ರೆ ತಿಳ್ಕೊಂಡಿದ್ದಾರೆ ಭಗವಂತನ ಆಶ್ರಯ ತೆಗೆದುಕೊಳ್ಳು, ಭಗವಂತನ ಶರಣಾಗತಿ ತೆಗೆದುಕೊಳ್ಬೇಕು. ಸೊ ಇದರಿಂದ ಏನು ಅಂತಂದ್ರೆ, ಇದು ಶುದ್ಧ ಭಕ್ತಿಯ ಅಲ್ಲ, ಮಿಶ್ರ ಭಕ್ತಿ. ಆದ್ರೆ ಭಗವಂತನ ಶುದ್ಧ ಭಕ್ತರ ಸಂಪರ್ಕದಿಂದಾಗಿ ಇವರು ಶುದ್ಧರಾಗ್ತಾರೆ. ಆದ್ದರಿಂದ ಶುದ್ಧ ಭಕ್ತರ ಸಂಘ ಅತಿ ಅವಶ್ಯಕತೆ. ಯಾರು ಶುದ್ಧ ಭಕ್ತರು? ಯಾರಿಗೆ ಈ ಭೌತಿಕ ಜಗತ್ತಿನ ಯಾವುದೇ ಒಂದು ಆಸೆ ಇಲ್ಲ. ಭೌತಿಕ ಜಗತ್ತಿನಿಂದ ನನಗೆ ಇದು ಆಗ್ಬೇಕು, ಅದು ಆಗ್ಬೇಕು, ಅದು ಬೇಕು, ಇದು ಬೇಕು, ಮಾನ ಸನ್ಮಾನ, ಲಾಭ, ಪ್ರತಿಷ್ಠೆ, ಇವೆಲ್ಲದರಿಂದ ನಾವು ಆಗ್ಲೇ ನೋಡಿದೀವಿ ಹೇಗೆ ಒಬ್ಬ ವ್ಯಕ್ತಿ ರಜೋ ಮತ್ತು ತಮೋಗುಣದ ದೋಷದಿಂದ ಮುಕ್ತನಾಗಿ ಸತ್ವಗುಣದಲ್ಲಿ ಸ್ಥಿತನಾಗಿ
ಜ್ಞಾನವನ್ನ ಪಡೆದು ಭಗವಂತನಿಗೆ ಶುದ್ಧ ಭಕ್ತಿ ಸೇವೆಯಲ್ಲಿ ಶರಣಾಗತನಾಗ್ತಾನೆ. ಅವನು ಶುದ್ಧ ಭಕ್ತ. ತೇಷಾಂ ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ದೃಢ ನಿರ್ಧಾರದೊಂದಿಗೆ ಮುಂದುವರಿತಾ ಇದ್ದಾನೆ. ಸೊ ಇವರು ಕೂಡ ಶುದ್ಧ ಭಕ್ತರ, ಅಂತಹ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಇವರು ಕೂಡ ಶುದ್ಧ ಭಕ್ತರಾಗ್ತಾರೆ. ಅದೇ ರೀತಿ ಅರ್ಥಾರ್ಥಿ ಹಣದ ಅವಶ್ಯಕತೆ ಇದೆ. ಕೆಲವೊಂದ್ಸರಿ ಹಣ ಇಷ್ಟೊಂದು ಇಂಪಾರ್ಟೆಂಟ್ ರೋಲ್ ನಮ್ಮಲ್ಲಿ ಜೀವನದಲ್ಲಿ ಪ್ಲೇ ಮಾಡ್ತದೆ ಅಂತಂದ್ರೆ, ಹಣ ಇಲ್ಲದೆ ಇದ್ದವನು ಹೆಣಕ್ಕೆ ಸಮಾನ, ಏನು ಮಾಡೋದಕ್ಕಾಗುತ್ತೆ. ಮನಿ ಈಸ್ ಅ ಹನಿ. ಸೊ ಅಂತಹ ಪರಿಸ್ಥಿತಿ ಬಂದಾಗ ಅವನು ಭಗವಂತನ ಶರಣ, ದೇವ್ರೇ ಹೇಗಾದ್ರೂ ಮಾಡಿ ದಯವಿಟ್ಟು ನನಗೆ ನನ್ನ ಹೊಟ್ಟೆ ತುಂಬಿಕೊಳ್ಳುವಷ್ಟು ಹಣ ಬೇಕಪ್ಪ. ಸೊ ಅಂಥವನು ಕೂಡ ಭಗವಂತನ ಆಶ್ರಯವನ್ನ ತೆಗೆದುಕೊಳ್ತಾನೆ. ಅವನದು ಶುದ್ಧ ಭಕ್ತಿಯ ಇಲ್ಲ. ಮೂರನೇದವನು ಜಿಜ್ಞಾಸು, ತಿಳಿದುಕೊಳ್ಬೇಕು. ನಾನು ಭಗವಂತ ಯಾರು, ಅವನ ಬಗ್ಗೆ ತಿಳ್ಕೊಳ್ಳುವ ಒಂದು ಜಿಜ್ಞಾಸೆ ಇದೆ ನನಗೆ. ಬ್ರಹ್ಮನ ತಿಳುವಳಿಕೆಯನ್ನ, ಅಂತರ್ಯಾಮಿ ಪರಮಾತ್ಮನ ತಿಳುವಳಿಕೆಯನ್ನ ಮೀರಿ ಪರಮ ಪ್ರಭುವಿನ ಅಥವಾ ಪರಿಶುದ್ಧ ಭಕ್ತನ ಕೃಪೆಯಿಂದ ದೇವತ್ವದ ಸಾಕಾರ ಕಲ್ಪನೆಗೆ ಬರುತ್ತಾರೆ. ಸೊ ದುಃಖಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು ಮತ್ತು ಹಣವನ್ನು ಬಯಸುವವರು ಇವರೆಲ್ಲ ಐಹಿಕ ಬಯಕೆಗಳಿಂದ ದೂರವಾಗಿ ಐಹಿಕ ಪ್ರತಿಫಲಕ್ಕೂ ಆಧ್ಯಾತ್ಮಿಕ ಉತ್ಕರ್ಷಕ್ಕೂ ಸಂಬಂಧವಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಪರಿಶುದ್ಧ ಭಕ್ತರಾಗುತ್ತಾರೆ. ತುಂಬಾ ಇಂಪಾರ್ಟೆಂಟ್ ಸೆಂಟೆನ್ಸ್. ಯಾವಾಗ ಪರಿಶುದ್ಧ ಭಕ್ತರಾಗ್ತಾರೆ? ಮೊದಲನೆಯದೇನು ಅಂತಂದ್ರೆ ಐಹಿಕ ಬಯಕೆಗಳಿಂದ. ನಾವು ತಿಳ್ಕೊಂಡಿದ್ದೇವೆ, ತುಂಬಾ ಹಣವಂತರಾದ್ರೆ, ತುಂಬಾ ಪ್ರಸಿದ್ಧಿ ಆದ್ರೆ, ತುಂಬಾ ತಿಳಿದವನು, ಫೇಮಸ್ ಆದ್ರೆ ನಾವು ಸಂತೋಷದಿಂದ ಇರಬಹುದು, ಇನ್ನೂ ಏನೇನೋ ಇದ್ದಾವೆ. ಆದ್ರೆ ಯಾವಾಗ ಅವರಿಗೆ ಸಾಕ್ಷಾತ್ಕಾರ ಆಗ್ತದೆ, ಈ ಐಹಿಕೆ ಬಯಕೆಗಳೇನಿದ್ದಾವೆ ನಮ್ಮನ್ನ ಬಂಧನದಲ್ಲಿ ಇಡ್ತಾ ಇದ್ದಾವೆ. ಜಿಸ್ಕಾ ಸಬ್ ಕುಚ್ ಆಶಾ ಓ ಹೈ ನಿರಾಶಾ, ಜಿಸ್ಕಾ ಕುಚ್ ನಹೀ ಆಶಾ ಓ ಹೈ ಬಾದಶಾ. ಯಾರಿಗೆ ಬಹಳಷ್ಟು ಆಸೆಗಳಿದ್ದಾವೆ ಅವನಿಗೆ ನಿರಾಶೆ ಕಾದಿದೆ. ಸ್ಟೆಪ್ ನಲ್ಲಿ, ಅಂದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ನಿರಾಶೆ ಕಾದಿದೆ. ಆದ್ರೆ ಯಾವನು ಇದನ್ನ ತಿಳಿದುಕೊಂಡು ಯಾವ ಆಸೆಯನ್ನ ಇಟ್ಕೊಳ್ಳದೆ ಭಗವಂತನ ಸೇವೆಯಲ್ಲಿ ತನ್ನ ನಿಜವಾದ ಆನಂದವನ್ನ ಹುಡುಕ್ತಾನೆ, ಅವನು ಬಾದಶಾ. ಅವನಿಗೆ ಯಾವ ಇಂದ್ರಿಯಗಳು ಕೂಡ ಯಾವುದೇ ರೀತಿಯ ಪುಷ್ ಅನ್ನ ಕೊಡೋದಿಲ್ಲ. ಸೊ ಎರಡನೇದೇನು, ಐಹಿಕ ಪ್ರತಿಫಲಕ್ಕೂ ಆಧ್ಯಾತ್ಮಿಕ ಉತ್ಕರ್ಷಕ್ಕೂ ಸಂಬಂಧವಿಲ್ಲ. ನಾವು ಎಷ್ಟೇ ಕೀರ್ತಿವಂತರಾಗಿರ್ಲಿ, ಎಷ್ಟೇ ಧನವಂತರಾಗಿರಲಿ, ಎಷ್ಟೇ ಶಕ್ತಿಶಾಲಿಗಳಾಗಿರ್ಲಿ, ಎಲ್ಲವೂ ಏನಂತಂದ್ರೆ ನಾವು ಈ ಜಗತ್ತಿನಲ್ಲಿ ಬಿಟ್ಟು ಹೋಗ್ತೇವೆ. ಮಲಯಾಳಂದಲ್ಲಿ ಹೇಳಕ್ಕ ಮಣ್ಣಂಗಟ್ಟಿ ಪೋಯಿ, ಇಟ್ ಹಸ್ ಗಾನ್ ಇನ್ ದ ಡಸ್ಟ್. ನೀವು ಡಸ್ಟ್ ನಿಂದ ಬಂದಿದ್ದೀರಿ, ಡಸ್ಟ್ಗೆ ಹೋಗ್ತೀರಿ. ಸೊ ಯಾರು ಇದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಹೇಳೋದಲ್ಲ, ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ, ಆಗ ಅವರು ಶುದ್ಧ ಭಕ್ತಿ ನೆಲೆಯಲ್ಲಿ ಬರ್ತಾರೆ. ಇನ್ನು ಮುಂದೆ ಅವರಿಗೆ ಇವೆಲ್ಲ ಲೋಭಗಳು, ಮೋಹಗಳು ಆಕರ್ಷಣೆ ನೀಡುವುದಿಲ್ಲ. ಇಂತಹ ಶುದ್ಧ ಹಂತವನ್ನು ತಲುಪುವವರೆಗೆ ಭಗವಂತನ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತರಾದ ಭಕ್ತರಿಗೆ ಫಲಾಪೇಕ್ಷೆಯ ಕರ್ಮಗಳು
ಐಹಿಕ ವಿದ್ಯೆಯ ಅನ್ವೇಷಣೆ ಇಂಥವುಗಳ ಮಾಲಿನ್ಯ ಇದ್ದೇ ಇರುತ್ತದೆ. ಎಲ್ಲಿಯವರೆಗೆ ಅವರು ಈ ಹಂತಕ್ಕೆ ಬರೋದಿಲ್ಲ ಅಲ್ಲಿಯವರೆಗೆ ಕರ್ಮ ಫಲಗಳ ಒಂದು ಫಲಾಪೇಕ್ಷೆಯ ಕರ್ಮಗಳಿರ್ತವೆ. ಆಮೇಲೆ ಐಹಿಕ ವಿದ್ಯೆ ಇಲ್ಲ, ನಾನೊಂದ್ ಸ್ವಲ್ಪ ಇದನ್ನ ಕಲ್ತು ಬಿಟ್ರೆ ಅಲ್ಲ ನಾನು ಆಮೇಲೆ ಭಕ್ತಿ ಮಾಡ್ಬೋದು. ಸೊ ನನ್ಗೆ ಒಬ್ರು ಸ್ನೇಹಿತರು ಹೇಳ್ತಾ ಇದ್ರು, ನೋಡಿ ಸ್ವಾಮಿ, ನನ್ ಮಗಳು SLC ಪಾಸ್, ಇನ್ನು 2 ವರ್ಷ ತಾಳಿ ಅವಳು ಇಂಜಿನಿಯರಿಂಗ್ಗೆ ಹೋಗ್ತಾಳೆ, ಅವಾಗ ನಾನು ಪೂರ್ಣ ನಿಮ್ ಟೆಂಪಲ್ಗೆನೆ ಬರ್ತೇನೆ. 2 ವರ್ಷ ಆದ್ಮೇಲೂ ಕೂಡ ಪ್ರಭುಜಿ ಆಯ್ತಲ್ಲ ಇನ್ನು ಬಂದ್ಬಿಡಿ. ಇಲ್ಲ ಇಲ್ಲ ಇಲ್ಲ, ಸ್ವಲ್ಪ ಟೈಮ್ ಕೊಡಿ ನನಗೆ. ಗಾರ್ಡನ್ ಮಾಡ್ತಾ ಇದ್ದೇನೆ, ಆ ಗಾರ್ಡನ್ ಒಂದು ಪೂರ್ಣ ಆಯ್ತಂದ್ರೆ ನಾನು. ಸೊ ಹೀಗೆ ಮುಂದೆ ಹಾಕ್ತಾ ದೇ ಡೋಂಟ್ ಗೆಟ್ ಅಟ್ರಾಕ್ಟೆಡ್. ಮನುಷ್ಯ ಜೀವನ ವ್ಯರ್ಥವಾಗಿ ಹೋಗ್ತದೆ. ಐಹಿಕ ವಿದ್ಯೆಯ ಅನ್ವೇಷಣೆ ಇಂಥವುಗಳ ಮಾಲಿನ್ಯ ಇದ್ದೇ ಇರುತ್ತದೆ. ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಗೆ ಹಂತಕ್ಕೆ ಬರಲು ಸಾಧ್ಯವಾಗುವ ಮೊದಲು ಇವೆಲ್ಲವನ್ನು ದಾಟಬೇಕಾಗುತ್ತದೆ. ಇದನ್ನ ಅಂಡರ್ಲೈನ್ ಮಾಡಿ. ಸೊ ಎಲ್ಲಿವರೆಗೆ ನಾವು ಶುದ್ಧ ಭಕ್ತಿಯ ಒಂದು ಒಳಗಡೆ ಹೃದಯದಲ್ಲಿ ಆ ತೀವ್ರವಾದ ಬೇಡಿಕೆ ಇರುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಭಕ್ತಿ ಸೇವೆ ಕುಂಟುತ್ತಾ ಸಾಗತ್ತೆ. ಯಾಗ ನಮ್ಮಲ್ಲಿ ಈ ತೀವ್ರ ಬಯಕೆ ಇಲ್ಲ, ನಾನು ಈ ಜನ್ಮದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ನಾನು ಕೂಡ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಬೇಕು ಅಂತ ಆ ಒಂದು ತೀವ್ರ ಇಚ್ಛೆ ಬರ್ತದೆ, ಆಗ ನಮ್ಮ ಭಕ್ತಿ ಸೇವೆ ತುಂಬಾ ಪ್ರಗತಿಯನ್ನ ಹೊಂದುತ್ತದೆ. ಸೊ ಇದು ಈ 16ನೇ ಶ್ಲೋಕದ್ದು. ಈಗ ನಮಗೆ ಗೊತ್ತಾಯ್ತು 4 ಜನ ಪುಣ್ಯವಂತರು ಯಾರು ಭಕ್ತಿ ಸೇವೆಗೆ ಬರ್ತಾರೆ. ಅದರಲ್ಲಿ 3 ಜನ ಅಂದರೆ ಆರ್ತೋ, ಅರ್ಥಾರ್ಥಿ, ಜಿಜ್ಞಾಸು, ಇವರು ಶುದ್ಧ ಭಕ್ತರಲ್ಲ. ಇವರಲ್ಲಿ ಕಾಮಿ ಅಥವಾ ಕಾಮ ಇದೆ. ಜ್ಞಾನಿ ತನ್ನ ಒಂದು ಅಭ್ಯಾಸದಿಂದಾಗಿ ಆ ಜ್ಞಾನದ ಘಟ್ಟವನ್ನ ತಲುಪಿದ್ದಾನೆ. ಭಗವಂತ ಹೇಳ್ತಾನೆ, ಆ ವ್ಯಕ್ತಿ ಏನಿದ್ದಾನೆ ಈ 4 ಜನರಲ್ಲಿ 3 ಜನರಿಗಿಂತ ಶ್ರೇಷ್ಠ. ಸೊ ಆದ್ದರಿಂದ 4 ಜನ ಯಾರು ಶರಣಾಗತರಾಗ್ತಾರೆ, 4 ಜನ ಯಾರು ಶರಣಾಗತರಾಗೋದಿಲ್ಲ ಅಂತ ಹೇಳಿದ ಮೇಲೆ ತೇಷಾಂ, ಅದಾದ ನಂತರ ಅವರಲ್ಲಿ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ ವಿಶಿಷ್ಯತೆ ಪ್ರಿಯೋ ಹಿ ಯೋ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾರಾದ್ರೂ ಓದ್ತೀರಾ ಇದನ್ನ ಅನುವಾದ? ಹರೇ ಕೃಷ್ಣ ಪ್ರಭುಜಿ. ಓದಿ ಓದಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕಿ ಜಯ. ಇವರಲ್ಲಿ ಪೂರ್ಣ ಜ್ಞಾನವಿರುವವನು ಮತ್ತು ಸದಾ ಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾಗಿರುವವನು ಶ್ರೇಷ್ಠನು. ಅವನಿಗೆ ನಾನು ಬಹಳ ಪ್ರಿಯನಾದವನು ಮತ್ತು ನನಗೆ ಅವನು ಪ್ರಿಯನಾದವನು. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ ಓದಿ ಪ್ರಭುಜಿ, 2-3 ಸೆಂಟೆನ್ಸ್. ಭಾವಾರ್ಥ: ದುಃಖದಲ್ಲಿರುವವರು, ಕುತೂಹಲಿಗಳು, ಹಣವಿಲ್ಲದವರು ಮತ್ತು ಪರಮಜ್ಞಾನವನ್ನ ಅನ್ವೇಷಿಸುವವರು ಎಲ್ಲರೂ ಐಹಿಕ ಅಪೇಕ್ಷೆಗಳ ಎಲ್ಲಾ ಕಶ್ಮಲದಿಂದ ದೂರವಾಗಿ ಪರಿಶುದ್ಧ ಭಕ್ತರಾಗಲು ಸಾಧ್ಯ. ಆದರೆ ಅವರಲ್ಲಿ ಪರಮೋನ್ನತ ಸತ್ಯದ ಜ್ಞಾನವುಳ್ಳವನು ಮತ್ತು ಎಲ್ಲ ಐಹಿಕ ಅಪೇಕ್ಷೆಗಳಿಂದ ಮುಕ್ತನಾದವನು ನಿಜವಾಗಿಯೂ ಭಗವಂತನ ಪರಿಶುದ್ಧ ಭಕ್ತನಾಗುತ್ತಾನೆ. ಈ 4 ವರ್ಗಗಳಲ್ಲಿ ಸಂಪೂರ್ಣ ಜ್ಞಾನವುಳ್ಳವನು ಮತ್ತು ಅದೇ ಕಾಲದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನು ಅತ್ಯಂತ ಶ್ರೇಷ್ಠನಾದವನು ಎಂದು ಭಗವಂತನು ಹೇಳುತ್ತಾನೆ. ಜ್ಞಾನಾನ್ವೇಷಣೆಯಲ್ಲಿ. ಹರೇ ಕೃಷ್ಣ. ಸೊ ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಈ 4 ಜನರಲ್ಲಿ ಜ್ಞಾನಿ ಏನಿದ್ದಾನಲ್ಲ ಅವನು ನನಗೆ ಪ್ರಿಯ. ನಾನಂದ್ರೆ ಅವನ್ಗೆ ಪ್ರಿಯ, ಅವ ಅಂದ್ರೆ ನನಗೆ ಪ್ರಿಯ. ಯಾಕಂತಂದ್ರೆ ಅವನು ನನ್ನ ಬಗ್ಗೆ ತಿಳಿದುಕೊಂಡಿದ್ದಾನೆ. ಈ ಆರ್ಥೋ, ಅರ್ಥಾರ್ಥಿ, ಜಿಜ್ಞಾಸು
ಇವರು ಕೆಲವೊಂದ್ಸತಿ ಏನು ಅಂತಂದ್ರೆ ತಮ್ಮ ಭಗವಂತನ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಾರದೆ ಇದೆಲ್ಲ ಬಂದಾಗ್ಯೂ ಕೂಡ ಕೆಲವೊಂದ್ಸತಿ ಮತ್ತೆ ಈ ಭೌತಿಕ ಇಚ್ಛೆಗಳಿಂದ ಮರಳಿ ಭೌತಿಕ ಜಗತ್ತಿನ ಒಂದು ಜೀವನವನ್ನು ನಡೆಸುವುದಕ್ಕೆ ಹೋಗಬಹುದು. ಆದ್ರೆ ಜ್ಞಾನಿ ಇವನು ತಿಳಿದುಕೊಂಡಿದ್ದಾನೆ. ಹಿ ಈಸ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾನೆ. ಹಿ ಈಸ್ ಇಂಪಾರ್ಟೆಂಟ್. ಅವನು ಒಂದ್ಸಾರಿ ಇದನ್ನ ತಿಳ್ಕೊಂಡ್ಮೇಲೆ ಅವನು ಇದನ್ನ ಬಿಡೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾನೆ ಅವನು? ನೆಕ್ಸ್ಟ್ ಶ್ಲೋಕ. ಉದಾರ ಸರ್ವ ಏವೈತೆ ಜ್ಞಾನಿತ್ವಾತ್ಮೈವ ಮೇ ಮತಂ ಆಸ್ಥಿತ ಸಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿ. ಯಾರು ಓದ್ತೀರಾ ಅನುವಾದ? ಹರೇ ಕೃಷ್ಣ ಪ್ರಭು. ಅನುವಾದ: ಈ ಎಲ್ಲ ಭಕ್ತರು ನಿಸ್ಸಂದೇಹವಾಗಿ ಉದಾರ ಆತ್ಮಗಳೇ ನಿಜ. ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನನ್ನು ನನ್ನಂತೆಯೇ ಎಂದು ಭಾವಿಸುತ್ತೇನೆ. ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಗುರಿಯಾದ ನನ್ನನ್ನೇ ಸೇರುತ್ತಾನೆ. ಭಗವಂತ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ಆ 3 ಜನ ಮಿಶ್ರ ಭಕ್ತರು ಇರಬಹುದು, ಆದ್ರೆ ಅವರು ಕೂಡ ತುಂಬಾ ಪುಣ್ಯವಂತರು. ಅವರು ಉದಾರ ಆತ್ಮಗಳು. ಉದಾರ ಸರ್ವಯೇ ವೈದ್ಯ ಅಂದ್ರೆ ಉದಾರ ಹೃದಯದ. ಯಾಕಂದ್ರೆ ಭಗವಂತನ ಆಶ್ರಯವನ್ನ ತೆಗೆದುಕೊಳ್ತಾ ಇದ್ದಾರೆ, ಮಾಯೆಯ ಆಶ್ರಯ ತೆಗೆದುಕೊಳ್ತಾ ಇದ್ದಾರೆ. ಆದರೆ ನನ್ನ ಅರಿವಿನಲ್ಲಿ ನೆಲೆಸಿರುವವನನ್ನು ನನ್ನಂತೆ ಎಂದು ಭಾವಿಸುತ್ತೇನೆ. ಹಿ ಈಸ್ ಲೈಕ್ ಮೀ. ಭಗವಂತ ಹೇಳ್ತಾನೆ ಇದನ್ನು. ಭಗವಂತನ ಶಬ್ದಗಳು. ನನ್ನ ಅಲೌಕಿಕ ಸೇವೆಯಲ್ಲಿ ನಿರತನಾಗಿದ್ದು ಅವನು ಅತ್ಯುನ್ನತ ಮತ್ತು ಅತ್ಯಂತ ಪರಿಪೂರ್ಣ ಗುರಿಯಾದ ನನ್ನನ್ನೇ ಸೇರುತ್ತಾನೆ. ಜ್ಞಾನಿ ಯಾಕೆ ಪ್ರಿಯ? ಯಾಕಂದ್ರೆ ನನ್ನ ಒಂದು ಜ್ಞಾನದಲ್ಲಿ ಸ್ಥಿತನಾಗಿದ್ದಾನೆ. ಜ್ಞಾನದಲ್ಲಿ ಸ್ಥಿತನಾಗಿರೋದ್ರಿಂದ ಅವನು ಬಹಳ ಬೇಗನೆ ನನಗೆ ಶರಣಾಗತಿಯನ್ನು ತೆಗೆದುಕೊಳ್ತಾನೆ. He will become surrender devotee. He will become pure devotee. ಅಂತ ಹೇಳ್ತಾನೆ. ಭಾವಾರ್ಥ ತುಂಬಾ ಇಂಪಾರ್ಟೆಂಟ್ ಇದೆ. ಯಾರಾದ್ರೂ ಓದಿ. ಓದ್ತೀನಿ ಪ್ರಭು. ಓದಿ. ಅಷ್ಟೊಂದು ಪರಿಪೂರ್ಣ ಅರಿವಿಲ್ಲದವರು ಭಗವಂತನಿಗೆ ಪ್ರಿಯರಲ್ಲ ಎಂದಲ್ಲ. ಪ್ರಭುವು ಅವರೆಲ್ಲರೂ ಉದಾರರು ಎಂದು ಹೇಳುತ್ತಾನೆ. ಏಕೆಂದರೆ ಯಾವುದೇ ಉದ್ದೇಶದಿಂದಲಾದರೂ ಪ್ರಭುವಿನ ಬಳಿಗೆ ಬರುವವನನ್ನು ಮಹಾತ್ಮ ಎಂದು ಕರೆಯುತ್ತಾರೆ. ಭಕ್ತಿ ಸೇವೆಯಿಂದ ಏನಾದರೂ ಪ್ರಯೋಜನ ಪಡೆಯಲು ಬರುವ ಭಕ್ತರನ್ನು ಪ್ರಭುವು ಸ್ವೀಕರಿಸುತ್ತಾನೆ. ಏಕೆಂದರೆ ಇಲ್ಲಿ ಪ್ರೀತಿಯ ವಿನಿಮಯವಿದೆ. ಪ್ರಭುವನ್ನು ಪ್ರೀತಿಸುವುದರಿಂದ ಅವರು ಪ್ರಭುವನ್ನು ಯಾವುದಾದರೂ ಐಹಿಕ ಲಾಭಕ್ಕಾಗಿ ಬೇಡುತ್ತಾರೆ ಮತ್ತು ಅದನ್ನು ಪಡೆದಾಗ ಅವರಿಗೆ ಎಷ್ಟು ತೃಪ್ತಿಯಾಗುತ್ತದೆಂದರೆ ಅವರು ಭಕ್ತಿ ಸೇವೆಯಲ್ಲಿ ಮುನ್ನಡೆಯುತ್ತಾರೆ. ಆದರೆ ಪರಿಪೂರ್ಣ ಜ್ಞಾನದಲ್ಲಿರುವ ಭಕ್ತನು ಭಗವಂತನಿಗೆ ಬಹಳ ಪ್ರಿಯನಾದವನು. ಏಕೆಂದರೆ ಪರಮ ಪ್ರಭುವನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಸೇವಿಸುವುದೊಂದೇ ಅವನ ಉದ್ದೇಶ. ಇಂತಹ ಭಕ್ತನು ಪರಮ ಪ್ರಭುವಿನೊಡನೆ ಸಂಪರ್ಕವನ್ನು ಪಡೆಯದೆ ಅಥವಾ ಅವನನ್ನು ಸೇವಿಸದೆ ಒಂದು ಕ್ಷಣವೂ ಬದುಕಿರಲಾರ. ಇದೇ ರೀತಿಯಲ್ಲಿ ಪರಮ ಪ್ರಭುವಿಗೂ ಭಕ್ತನಲ್ಲಿ ಅತಿಶಯವಾದ ಪ್ರೀತಿ. ಭಗವಂತನು ಅಂತಹ ಭಕ್ತರನ್ನು ಬಿಟ್ಟಿರಲಾರ. ಭಗವಂತನು ಅಂತಹ ಭಕ್ತರನ್ನು ಬಿಟ್ಟಿರಲ್ಲ. ಯಾಕೆ? ಅವನು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿತನಾಗಿ. ಬೇರೆಯವರು ಇದ್ದಾರೆ, ಆದ್ರೆ ಅವರಿಗೆ ಇನ್ನೂ ಏನಂತಂದ್ರೆ ಮಿಶ್ರ ಭಕ್ತಿ, ಇನ್ನೂ ಏನಂತಂದ್ರೆ ಶುದ್ಧ ಭಕ್ತಿಯ ಜ್ಞಾನ ಪರಿಪೂರ್ಣವಾಗಿ ಸಿಕ್ಕಿಲ್ಲ. ಬಹಳಷ್ಟು ಜನರನ್ನ ನೋಡ್ತೇವೆ. ಯಾಕೆ ಅವರು ಸತತವಾಗಿ ಭಗವಂತನ ಸೇವೆಯಲ್ಲಿ ತೊಡಗೋದಕ್ಕೆ ಸಾಧ್ಯ ಇಲ್ಲ? ಕಾರಣ ಇಷ್ಟೇ, ಅವರಲ್ಲಿರುವ ಅಲ್ಪ ಜ್ಞಾನದ ಕಾರಣದಿಂದ. ಇದರ ಅವಶ್ಯಕತೆ ಎಷ್ಟಿದೆ ಅಂತ ಅನ್ನೋದು ತಿಳಿಯದಿರುವ ಕಾರಣ ಅವರು ಭಗವಂತನ ಸೇವೆಯಲ್ಲಿ ಶತಾಗತವಾಗಿ ತೊಡಗೋದಕ್ಕೆ ಸಾಧ್ಯ. ಸೊ ತುಂಬಾ ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತ ಹೇಳ್ತಾನೆ, ಐ accept him as my very self because he has concluded that I in the form of Shyamasundara is the supreme God.
ಯಾಕೆ ಯಾಕೆ ಜ್ಞಾನಿ ಶ್ರೇಷ್ಠ? ಯಾಕಂತಂದ್ರೆ ಅವನು ನಿರ್ಣಯಕ್ಕೆ ಬಂದಿದ್ದಾನೆ. ಏನ್ ನಿರ್ಣಯಕ್ಕೆ ಬಂದಿದ್ದಾನೆ? ನಾನು ದೇವೋತ್ತಮ ಪರಮ ಪುರುಷ, ಇದು ಅವನ ಜೀವನದ ಗುರಿ ಅನ್ನೋದನ್ನ ತಿಳಿದುಕೊಂಡಿದ್ದಾನೆ. ಸೊ ಅಂಡ್ ಡಿಸೊಲ್ಯೂಷನ್ ಇನ್ ದ ಫಾರ್ಮ್ಲೆಸ್ ಐಡೆಂಟಿಟಿ ಆಫ್ ಬ್ರಹ್ಮನ್. ಸೊ ಈ ನಿರಾಕಾರ ಬ್ರಹ್ಮ ಅಥವಾ ಬ್ರಹ್ಮನ್ ಪರಮಾತ್ಮ ಸಾಕ್ಷಾತ್ಕಾರ ಇದರ ಮೇಲೆ ಇದ್ದಾನೆ. ನಾನು ದೇವೋತ್ತಮ ಪರಮ ಪುರುಷ ವ್ಯಕ್ತಿ ಅನ್ನೋದನ್ನ ಸ್ವೀಕಾರ ಮಾಡಿದ್ದಾನೆ. ಸೊ ನೀವು ನೋಡ್ಬೋದು 11ನೇ ಸ್ಕಂದದಲ್ಲಿ ಬರ್ತದೆ, ಉದ್ಧವ ಗೀತಾದಲ್ಲಿ ಭಗವಂತ ಹೇಳ್ತಾರೆ, ಮೈ ಡಿಯರ್ ಉದ್ಧವ, ನೈದರ್ ಲಾರ್ಡ್ ಬ್ರಹ್ಮ ನಾರ್ ಲಾರ್ಡ್ ಶಿವ ನಾರ್ ಲಾರ್ಡ್ ಸಂಕರ್ಷಣ ದ ಗಾಡ್ಲೆಸ್ ಆಫ್ ಫಾರ್ಚೂನ್, not indeed my own self, are as dear to me as you are. ಉದ್ಧವ, ಲಕ್ಷ್ಮೀ ದೇವಿ, ಶಿವ, ಬ್ರಹ್ಮ, ಸಂಕರ್ಷಣ, ಇವರೆಲ್ಲರೂ ನೀನು ಎಷ್ಟು ನನಗೆ ಪ್ರೀತಿ ನಿನ್ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋನೋ ಅಷ್ಟು ಮೇಲೆ ಇಲ್ಲ, ನಿನ್ ಮೇಲೆ ಹೆಚ್ಚಿದೆ. ನೈದರ್ ಲಾರ್ಡ್ ಬ್ರಹ್ಮ ನಾಟ್ ಲಾರ್ಡ್ ಶಿವ ಲಾರ್ಡ್ ಸಂಕರ್ಷಣ ದ ಗಾಡೆಸ್ ಆಫ್ ಫಾರ್ಚೂನ್ ಲಕ್ಷ್ಮೀ ದೇವಿ ನಾರ್ ಇಂಡೀಡ್ ಮೈ ಓನ್ ಸೆಲ್ಫ್, ಇವನ್ ನನ್ ಮೇಲೇನೂ ಕೂಡ ನನಗೆ ಅಷ್ಟೊಂದು ಪ್ರೀತಿ ಇಲ್ಲ, ನಿನ್ ಮೇಲೆ ಇದೆ. ಸೊ ಆದ್ದರಿಂದ ಭಗವಂತನಿಗೆ ತನ್ನ ಭಕ್ತರ ಮೇಲೆ ಅತ್ಯಂತ ಪ್ರೀತಿ, ಇದು ನಾವು ತಿಳಿದುಕೊಳ್ಬೇಕು. ಆದ್ದರಿಂದ ನಾವು ಭಗವಂತನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ ಭಕ್ತಿ ಶಾಸ್ತ್ರಿ, ಭಕ್ತಿ ವೈಭವ, ಭಕ್ತಿ ವೃಕ್ಷ ಅಥವಾ ಮುಂದೆ ಎಲ್ಲ ಹಂತಗಳು ನಾವು ಯಾತಕ್ಕೆ ಉದ್ದೇಶ ಏನು? ಭಗವಂತನ ಬಗ್ಗೆ ತಿಳ್ಕೊಳ್ಳೋದು. ಮುಂದೆ ನೋಡಿ ಹೇಳ್ತಾನೆ, ಕೃಷ್ಣ ಆತ್ಮರಾಮ, ಸೆಲ್ಫ್ ಸ್ಯಾಟಿಸ್ಫೈಡ್. ಆದಾಗ್ಯೂ ಕೂಡ ಅವನು ಗೋಪಿಯರೊಂದಿಗೆ ಲೀಲೆ ಹೇಳ್ತಾನೆ. ಗೋಪಿಯರಿಗೆ ಏನ್ ಹೇಳ್ತಾನೆ? ಶುಕದೇವ ಗೋಸ್ವಾಮಿ said, smiling upon hearing the despondent words from the gopis, Lord Krishna, the supreme master of all masters of mystic yoga, mercifully enjoyed with them, although he is self-satisfied. So ಭಗವಂತ ಆತ್ಮರಾಮ, ಸ್ವಯಂ ತೃಪ್ತ. ಅವನಿಗೆ ಬೇರೆ ಯಾರೊಂದಿಗೆ ಆನಂದವನ್ನ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಆದಾಗ್ಯೂ ತನ್ನ ಭಕ್ತರನ್ನ ತನಗಿಂತ ಹೆಚ್ಚು ಅಂತ ತಿಳಿದುಕೊಂಡು ಅವರ ಬಗ್ಗೆ ತನ್ನ ಪ್ರೀತಿಯನ್ನ ಭಗವಂತ ವ್ಯಕ್ತಪಡಿಸ್ತಾನೆ. ಲಾರ್ಡ್ ಕೃಷ್ಣ is Atmarama, self-satisfied. Still, he is inclined to enjoy with the gopis. This indicates that he considers the gopis even more dear than his own self. ಗೋಪಿಯರನ್ನ ತನಗಿಂತ ಹೆಚ್ಚು ಅಂದ್ರೆ ತನ್ನ ಸ್ವಂತಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ. ಸೊ ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು, ಯಾಕೆ ಭಗವಂತ ಜ್ಞಾನಿಗಳಿಗೆ ಅಂದ್ರೆ ಯಾರು ಭಗವಂತನ ಬಗ್ಗೆ ತಿಳಿದುಕೊಂಡಿದ್ದಾರೆ ಅವರು ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಜ್ಞಾನಿಗಳು ಯಾವಾಗ ಆ ಒಂದು ಶುದ್ಧ ಭಕ್ತಿಯ ನೆಲೆಗೆ ಬರೋದಕ್ಕೆ ಸಾಧ್ಯ? ಅಥವಾ ಭಗವಂತನಿಗೆ ಶರಣಾಗತರಾಗುವುದು ಸಾಧ್ಯ? ನೆಕ್ಸ್ಟ್ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಇದನ್ನ ಬಾಹ್ಯಾಟ್ ಮಾಡ್ಬೇಕು. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಂ ಸರ್ವಂ ಇತಿ ಸ ಮಹಾತ್ಮ ಸುದುರ್ಲಭ. ಹರೇ ಕೃಷ್ಣ ಪ್ರಭು. ಯಾರಾದ್ರೂ ಓದ್ತೀರಾ ಇದನ್ನ? ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು, ಹಿಂದಿನ ಶ್ಲೋಕದ್ದು ಭಾಗವತ ರೆಫರೆನ್ಸ್ ನಂಬರ್ ಹೇಳಿ ಪ್ರಭು, ಶ್ಲೋಕ ವರ್ಸ್ ನಂಬರ್ ಯಾವ್ದ್ರದ್ದು ಪ್ರಭುಜಿ? 7.18 ಭಾಗವತಂದು ರೆಫರೆನ್ಸ್ ಕೊಟ್ರಲ್ಲ. ಹಾ ಅದು 11th canto 14th chapter 15th ಶ್ಲೋಕ. ಇನ್ನೊಂದು ಗೋಪಿಯರ್ದ ಎಕ್ಸಾಂಪಲ್ ಕೊಡ, ಉದ್ಧವ ಗೀತಾದಲ್ಲಿ ಅದು 11th canto. ಆಮೇಲೆ ಇದು 10th cantoದಲ್ಲಿ 10th canto 29th chapter 40
ಸೆಕೆಂಡ್ ಶ್ಲೋಕ. Yes, Prabhu. Thank you, Prabhu. Yes. So ವೆರಿ, ಹಾಗಾದ್ರೆ ಎಷ್ಟು? ಸೊ ಅನುವಾದ ಯಾರಾದ್ರೂ ಓದ್ತೀರಾ 19? ಹರೇ ಕೃಷ್ಣ. ಎಸ್. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜಯ. ಅನೇಕ ಬಾರಿ ಹುಟ್ಟಿ ಸತ್ತ ನಂತರ ವಾಸ್ತವವಾಗಿ ಜ್ಞಾನದಲ್ಲಿರುವವನಿಗೆ ನಾನು ಎಲ್ಲಾ ಕಾರಣಗಳ ಕಾರಣ ಮತ್ತು ಅಸ್ತಿತ್ವದಲ್ಲಿರುವ ಎಲ್ಲದರ ಕಾರಣ ಎನ್ನುವುದು ತಿಳಿಯುತ್ತದೆ. ಆದುದರಿಂದ ಅವನು ನನಗೆ ಶರಣಾಗುತ್ತಾನೆ. ಅಂತಹ ಮಹಾತ್ಮನು ದುರ್ಲಭ. ಹರೇ ಕೃಷ್ಣ. ಹರಿ ಬೋಲ್. ಸೊ ಇದು ತೋರ್ಸತ್ತೆ ಎಷ್ಟೊಂದು ವಿರಳವಾಗಿದೆ, ಸುದುರ್ಲಭ. ಶುದ್ಧ ಭಕ್ತಿ ಸೇವೆ ಎಷ್ಟು ದುರ್ಲಭವಾಗಿದೆ. ಗೋಪಿಯರ ಲೆವೆಲ್ ಎಂಥದ್ದಿದೆ, ಉದ್ಧವನ ಲೆವೆಲ್ ಎಂಥದ್ದಿದೆ. ನಾವು ಆ ಪರಿಶುದ್ಧ ಭಕ್ತಿಯನ್ನ ಮಾಡೋದಕ್ಕೆ ಸಾಧ್ಯವಾ? ಎಸ್, ಸಾಧ್ಯ. ಆದ್ರೆ ಅದನ್ನ ನಾವು ತಿಳಿದುಕೊಳ್ಬೇಕು, ಯಾವ ರೀತಿ ನಾವು ಅದನ್ನ ಪಡಿಬಹುದು. ಎಷ್ಟೊಂದು ದುರ್ಲಭವಾದದ್ದು. ಭಕ್ತಿ, ಶುದ್ಧ ಭಕ್ತಿಯ ಲಕ್ಷಣ ಏನು? ಸುದುರ್ಲಭ. ಮೋಕ್ಷ ಲಘುದಾಕೃತ್ ಶುಭದ. ನಾವು ನೆಕ್ಟರ್ ಆಫ್ ಡಿವೋಷನ್ ಅಲ್ಲಿ ಹೋದಾಗ ಗೊತ್ತಾಗ್ತದೆ. ಸೊ ಅರ್ಥ ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ ಲೆವೆಲ್ಗೆ ಬರಬೇಕು ಅಂತಂದ್ರೆ ಎಷ್ಟೋ ಜನ್ಮ ಹಿಡಿಯುತ್ತೆ. 7ನೇ ಅಧ್ಯಾಯ 3ನೇ ಶ್ಲೋಕ, ಮನುಷ್ಯ ನಾಮ ಸಹಸ್ರೇಶು ಕಶ್ಚಿತ್ ಸಿಗ್ತಾ ಇದೆ. ಯಾಕಂದ್ರೆ ನಾವು ಇಷ್ಟೊಂದು ಈ ಫಲಾಪೇಕ್ಷಿತ ಕರ್ಮಗಳಲ್ಲಿ ಜಟಿಲವಾಗಿ ಸಿಕ್ಕಾಕೊಂಡಿದ್ದೀವಿ ಅಂತಂದ್ರೆ, ಇದರಿಂದ ಹೊರಗಡೆ ಬಂದು ಜ್ಞಾನಿಯ ಲೆವೆಲ್ ನಲ್ಲಿ ಬರಬೇಕು ಅಂದ್ರೆ ತುಂಬಾ ಕಷ್ಟ. ಭಗವಂತನ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ತುಂಬಾ ಕಷ್ಟ. ಬಹಳಷ್ಟು ಜನರು ಭಗವಂತನ ಬಗ್ಗೆ ಕೇಳಿ 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 ನೋ, ಕೇಳೋದಿಲ್ಲ. ಸುನೋ ಸುನೋ ಸುನೋ, ಡೋಂಟ್ ವಾಂಟ್ ಟು ಸುನೋ. ದಿಸ್ ಇಸ್ ಅವರ್ ಕಂಡೀಷನ್. ಸೊ ಆದ್ದರಿಂದ ಭಗವಂತ ಹೇಳ್ತಾನೆ, ಭಕ್ತಿ ಸೇವೆ ತುಂಬಾ ರೇರ್. ದಿಸ್ ಈಸ್ ಆಲ್ಸೋ ದ ಕ್ಲಿಯರ್ ಮೆಸೇಜ್ ಆಫ್ ದ 3rd and 5th ಚಾಪ್ಟರ್ಸ್. 3ನೇ ಅಧ್ಯಾಯದಲ್ಲಿ ನೋಡಿದೀವಿ ಕರ್ಮಯೋಗ, ಮತ್ತು 5ನೇ ಅಧ್ಯಾಯದ ಕರ್ಮ ಸನ್ಯಾಸ ಯೋಗ. ಮಟೀರಿಯಲ್ ಡಿಸೈರ್ಸ್ ಮಸ್ಟ್ ಬಿ ಗಿವನ್ ಅಪ್ ಟು ಮೇಕ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್. ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕು. ನಾವು 2 ಕಾಲ್ನನ್ನ, ಒಂದು ಭೌತಿಕ ಜಗತ್ತಿನಲ್ಲಿ, ಒಂದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಲ್ಗಳನ್ನ ಇಟ್ಕೊಂಡು ಮುಂದೆ ಹೋಗೋದಕ್ಕಾಗೋದಿಲ್ಲ. ಭಗವದ್ಗೀತಾ ಬಗ್ಗೆ ಪ್ರತಿದಿನ ನೋಡಿ. ಒಂದು ಬೋಟ್ ನಲ್ಲಿ ನಾವು ಕಾಲಿಡಬೇಕು. ಏನಮ್ಮ? ಯಾರೋ ಮಾತಾಡ್ತಾ ಇದ್ದಾರೆ ಕೃಷ್ಣ. ಸೊ ಆದ್ರಿಂದ ಭಕ್ತಿ ಸೇವೆ ಏನಿದೆ, ಇಂತಹ ಯಾರಿಗೆ ಭಕ್ತಿ ಸೇವೆ ಸಿಕ್ಕಿದೆ ಅಂತ ಮಹಾತ್ಮ ಅತ್ಯಂತ ದುರ್ಲಭ. ಸೊ ಅಂಡ್ ಇಟ್ಸ್ ಡೆವಲಪ್ಮೆಂಟ್ ಯೂಶಲಿ ಟೇಕ್ಸ್ ಲಾಂಗ್ ಟೈಮ್. 2ನೇ ಇಂಪಾರ್ಟೆಂಟ್ ಪಾಯಿಂಟ್. ಇದು ಅಷ್ಟು ಬೇಗನೆ ಬರೋದಿಲ್ಲ. ಇದಕ್ಕೆ ನಮ್ಮ ತೀವ್ರ ಆಸಕ್ತಿ ಬೇಕು. Association with pure devotees quickens the process, because by association one hears and chants about Krishna. ಭಕ್ತರ ಸಂಘ ಏನಿದೆ, ನಮ್ಮ ಹೃದಯದಲ್ಲಿರುವ ಕಲ್ಮಶಗಳನ್ನೆಲ್ಲ ದೂರ ಮಾಡ್ತದೆ. ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕಾಗಿ ನಾವು ಮಹಾತ್ಮರ ಸಂಘವನ್ನ ಮಾಡಬೇಕು. Whose glories are the essence of transcendental knowledge. ಇಂತಹ ಮಹಾತ್ಮರ ಒಂದು ಅವರ ಜೀವನ ಚರಿತ್ರೆ, ಅವರ ಜೀವನ ವಿಧಾನ, ಅವರ ದರ್ಶನ, ಅವರ ಒಂದು ಪಾಠಗಳು, ಅವು ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕಾಗಿ ಶ್ರೀಲ ಪ್ರಭುಪಾದರು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘವನ್ನ ಸ್ಥಾಪನೆ ಮಾಡಿದರು.
ಎಲ್ಲರಿಗೂ ಒಂದು ಇಂತಹ ಅವಕಾಶ ಸಿಗಬೇಕು ಅಂತ. One thus understands that Vasudeva Krishna is everything. ಏನು ನಿರ್ಣಯಕ್ಕೆ ಬರ್ತಾನೆ? ಕೃಷ್ಣ ದೇವೋತ್ತಮ ಪರಮ ಪುರುಷ, ವಾಸುದೇವ ಸರ್ವಂ ಇತಿ. ಅವನಿಗೆ ನಾವು ಶರಣಾಗತರಾಗಬೇಕು. One may then ask about the position of those who surrender, but not to Krishna. These persons are neither among the four types of impious and unsurrender. ಈಗ ಪ್ರಶ್ನೆ ಬರ್ತದೆ, 4 ಜನ ಯಾರು ಭಗವಂತನಿಗೆ ಶರಣಾಗತರಾಗೋದಿಲ್ಲ, ಮೂಢರು, ದುಷ್ಕೃತಿನರು. 4 ಜನ ಪುಣ್ಯವಂತರು ಶರಣಾಗತರಾಗ್ತಾರೆ. ಅದರಲ್ಲಿ ಜ್ಞಾನಿ ಶ್ರೇಷ್ಠ. ಜ್ಞಾನಿಗೆ ಎಷ್ಟು ಸಮಯ ಹಿಡಿಯುತ್ತೆ ಶುದ್ಧ ಭಕ್ತಿ ಸೇವೆಯನ್ನ ಪಡೆಯೋದಕ್ಕೆ? ಎಲ್ಲಾ ಅವನ ಹೃದಯದ ಕಲ್ಮಶಗಳೆಲ್ಲ ಹೋಗ್ಬೇಕು. ಜ್ಞಾನವನ್ನ ಪಡೆದಿದ್ದಾನೆ, ಅದನ್ನ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡಬೇಕು, ಕೇಳಬೇಕು, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಗ ಸಾಕ್ಷಾತ್ಕಾರವನ್ನ ಪಡೆದು ಭಗವಂತನ ಸೇವೆಯಲ್ಲಿ ಅವನು ತೊಡಗ. ಆದ್ರೆ ಇನ್ನೂ ಕೆಲವರಿದ್ದಾರೆ, ಅವರು ದುಷ್ಕೃತಿನರೂ ಅಲ್ಲ, ಪುಣ್ಯವಂತರೂ ಅಲ್ಲ, ಭಗವಂತನಿಗೆ ಶರಣಾಗತರಾಗೋದಿಲ್ಲ. ಇವರ ಸ್ಥಿತಿ ಅದು 20ನೇ ಶ್ಲೋಕದಲ್ಲಿ. ಸೊ 20ನೇ ಶ್ಲೋಕಕ್ಕೆ ನಾವು ಹೋಗ್ತೀವಿ. ಸ್ವಲ್ಪ ಫಾಸ್ಟ್ ಆಯ್ತು, ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಹರೇ ಕೃಷ್ಣ. ಅರ್ಥ ಆಗ್ತಾ ಇದೆ. ಸೊ 20ನೇ ಶ್ಲೋಕಕ್ಕೆ ನಾವು ಬರ್ತೇವೆ. ಕಾಮಸ್ಥೈಸ್ಥೈರ್ಹೃತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾಂ ಸ್ವಯ. ಸೊ ಯಾರಾದ್ರೂ ಓದ್ತೀರಾ? ಅನುವಾದ ಮತ್ತು 2ನೇ ಪ್ಯಾರಾಗ್ರಾಫ್. 1ನೇ ಪ್ಯಾರಾಗ್ರಾಫ್ ಸಾಮಾನ್ಯ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಮತ್ತು ಭಾವಾರ್ಥ ಬೈ ಅಭಯ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲಾ ಪ್ರಭುಪಾದ್ಜಿ ದ್ವಾರ. ಶ್ರೀಲಾ ಪ್ರಭುಪಾದ್ಜಿ ಕಿ ಜೈ ಜೈ. ಅನುವಾದ: ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದ್ದಿವೆಯೋ ಅಂತಹವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ. ಭಾವಾರ್ಥ: ಅದು ಶ್ಲೋಕ ಹೇಳಲ ಪ್ರಭುಜಿ, ಭಾಗವತದ್ದು 2.3.10. ಇಲ್ಲ ಮತ್ತೆ ಅದೇನ್ ಹೇಳೋದ್ ಬೇಕಾಗಿಲ್ಲ. ಏನಂತಂದ್ರೆ ಭಾವಾರ್ಥವನ್ನ ಒಂದ್ ಸ್ವಲ್ಪ. ಪ್ರಭುಜಿ, 2nd ಪ್ಯಾರಾಗ್ರಾಫ್. ಎಸ್ ಪ್ರಭುಜಿ. ತಮ್ಮ ಆಧ್ಯಾತ್ಮಿಕ ಅರಿವನ್ನು ಕಳೆದುಕೊಂಡ ಅಷ್ಟು ಬುದ್ಧಿಶಾಲಿಗಳಲ್ಲದವರು ಐಹಿಕ ಬಯಕೆಗಳ ಶೀಘ್ರ ಪೂರೈಕೆಗಾಗಿ ದೇವತೆಗಳ ಆಶ್ರಯ ಪಡೆಯುತ್ತಾರೆ. ಸಾಮಾನ್ಯವಾಗಿ ಇಂತಹವರು ದೇವೋತ್ತಮ ಪರಮ ಪುರುಷನ ಬಳಿಗೆ ಹೋಗುವುದಿಲ್ಲ, ಏಕೆಂದರೆ ಅವರು ಕೆಳಮಟ್ಟದ ಪ್ರಕೃತಿ ಗುಣಗಳಲ್ಲಿ ಇದ್ದಾರೆ, ರಜಸ್ಸು ಮತ್ತು ತಮಸ್ಸು. ಈ ಕಾರಣದಿಂದ ಅವರು ವಿವಿಧ ದೇವತೆಗಳನ್ನು ಪೂಜಿಸುತ್ತಾರೆ. ಆ ಪೂಜೆಯ ಹಲವು ನಿಯಮ ನಿಬಂಧನೆಗಳನ್ನು ಅನುಸರಿಸಿ ತೃಪ್ತರಾಗುತ್ತಾರೆ. ದೇವತೆಗಳನ್ನು ಪೂಜಿಸುವವರು ಸಣ್ಣ ಪುಟ್ಟ ಅಪೇಕ್ಷೆಗಳಿಂದ ಪ್ರೇರಿತರಾಗಿರುತ್ತಾರೆ. ಪರಮ ಗುರಿಯನ್ನು ಮುಟ್ಟುವುದು ಹೇಗೆ ಎಂದು ಅವರಿಗೆ ತಿಳಿಯದು. ಆದರೆ ಪರಮಪ್ರಭುವಿನ ಭಕ್ತನು ದಾರಿ ತಪ್ಪುವುದಿಲ್ಲ. ವೈದಿಕ ಸಾಹಿತ್ಯದಲ್ಲಿ ಬೇರೆ ಬೇರೆ ಉದ್ದೇಶಗಳಿಗೆ ಬೇರೆ ಬೇರೆ ದೇವತೆಗಳನ್ನು ಪೂಜಿಸಬೇಕೆಂದು ಸೂಚಿಸಿದೆ. ಉದಾಹರಣೆಗೆ, ರೋಗಿಯು ಸೂರ್ಯನನ್ನು ಪೂಜಿಸಬೇಕೆಂದು ಸೂಚಿಸಿದೆ. ಈ ಕಾರಣದಿಂದ ಭಗವಂತನ ಭಕ್ತರಲ್ಲದವರು ಕೆಲವು ಉದ್ದೇಶಗಳ ಸಾಧನೆಗೆ ಪರಮಪ್ರಭುವಿಗಿಂತ ದೇವತೆಗಳೇ ಉತ್ತಮ ಎಂದು ಭಾವಿಸುತ್ತಾರೆ. ಆದರೆ ಪರಿಶುದ್ಧ ಭಕ್ತನಿಗೆ ಪರಮಪ್ರಭು ಕೃಷ್ಣನೇ ಎಲ್ಲರ ಪ್ರಭು ಎಂದು ಗೊತ್ತು. ಚೈತನ್ಯ ಚರಿತಾಮೃತದಲ್ಲಿ ಆದಿಲೀಲೆ 5ನೇ ಅಧ್ಯಾಯ 142ನೇ ಶ್ಲೋಕ ಹೀಗೆ ಹೇಳಿದೆ: ಏಕಲೇ ಈಶ್ವರ ಕೃಷ್ಣ ಆರಸಭ ಭೃತ್ಯ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಮಾತ್ರ ಪ್ರಭು, ಉಳಿದೆಲ್ಲರೂ ಸೇವಕರು. ಆದುದರಿಂದ ಪರಿಶುದ್ಧ ಭಕ್ತನು ತನ್ನ ಐಹಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ದೇವತೆಗಳ ಬಳಿಗೆ ಹೋಗುವುದೇ ಇಲ್ಲ. ಪರಿಶುದ್ಧ ಭಕ್ತನು ಭಗವಂತನನ್ನು ಅವಲಂಬಿಸಿ ಅವನು ಅನುಗ್ರಹಿಸುವುದರಲ್ಲಿಯೇ ತೃಪ್ತಿ ಪಡುತ್ತಾನೆ. ಹರೇ ಕೃಷ್ಣ. ಸೊ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಯಾರ ದೇವತೆಗಳ ಪೂಜೆ, ಯಾರು ಭಗವಂತನ ಶರಣಾಗತರಾಗೋದಿಲ್ಲ,
ಅಲ್ಪ ಜ್ಞಾನದ ಕಾರಣ. ಯಾರು ಐಹಿಕ ಕಶ್ಮಲಗಳಿಂದ ಬಿಡುಗಡೆ ಬಂದಿದ್ದಾನೆ ಅವನು ಭಗವಂತನಿಗೆ ಶರಣಾಗತನಾಗ್ತಾನೆ. ಯಾಕಂದ್ರೆ ಅವನಿಗೆ ತಿಳಿದಿದೆ, ಜ್ಞಾನ ಬಂದಿದೆ. ನನ್ನ ಗತಿ ಅಗತ್ಯರ ಗತಿ, ನನ್ನ ಗತಿ ಭಗವಂತ ಅಂತ ಅವನು ಶರಣಾಗತನಾಗ್ತಾನೆ. ಆದ್ರೆ ಯಾರಲ್ಲಿ ಐಹಿಕ ಬಯಕೆಗಳು ಇನ್ನೂ ತುಂಬಿ ತುಳುಕ್ತಾ ಇದ್ದಾವೋ ಅವರು ಭಗವಂತನ ಶುದ್ಧ ಭಕ್ತಿ ಸೇವೆ ಕಡೆಗೆ ಆಕರ್ಷಿತರಾಗುವುದಿಲ್ಲ. ಇದರಿಂದ ಅವರು ಎಷ್ಟೊಂದು ಆಕರ್ಷಿತರಾಗಿರ್ತಾರೆ ಅಂತಂದ್ರೆ ತಮ್ಮ ಬೇಡಿಕೆಗಳನ್ನ ಪೂರೈಕೆಗಾಗಿ ದೇವತೆಗಳಿಗೆ ಆಶ್ರಯ. ಭಗವಂತನ ಬಗ್ಗೆ ಜ್ಞಾನ ಇಲ್ಲ, ದೇವೋತ್ತಮ ಪರಮ ಪುರುಷ ಏಕಲೇ ಈಶ್ವರ ಕೃಷ್ಣ ಆರಸವ ಭೃತ್ಯ ಅಂತ ಹೇಳಲಾಗಿದೆ. ಇದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ತಿಳಿದಿಲ್ಲ. ಈ ಒಂದು ಅಜ್ಞಾನದ ಕಾರಣ ಅವರು ತಮ್ಮ ಸಣ್ಣ ಸಣ್ಣ ಆಸೆಗಳನ್ನ ದೇವತೆಗಳಿಗೆ ಮೊರೆ ಹೋಗಿ ದೇವತೆಗಳು ಭಗವಂತನು ಒಂದೇ ಅಂತ ಹೇಳ್ತಾರೆ. ಅವನು ಒಬ್ಬ ದೇವತೆ, ನಾವು ಅವ್ರ ಹತ್ರ ಹೋಗೋದಿಲ್ಲ, ನಾವು ಆ ಅಮ್ಮ ಈ ಅಮ್ಮ ಅವ್ರ ದೇ ಆರ್ ಕಾಲ್ಡ್ ಪಾಷಂಡಿ. ಭಗವಂತನನ್ನ ದೇವತೆಗಳಿಗೆ ಸಮಾನ ಅಂತ ತಿಳ್ಕೊಳ್ಳೋದು, ಅಥವಾ ಏನು ವಿಶೇಷ ಇಲ್ಲ ಅಂತ ತಿಳ್ಕೊಳ್ಳೋದು ಭಗವಂತನ ಉನ್ನತ ಒಂದು ಪರಮೋನ್ನತ ಸ್ಥಾನವನ್ನ ಧಿಕ್ಕರಿಸುವುದು. ಸೊ ಯಾಕೆ ಅವರಿಗೆ ಹೆಚ್ಚು ಸಮಯ ಹಿಡಿಯತ್ತೆ ಭಗವಂತನಿಗೆ ಶರಣಾಗತರಾಗೋದಕ್ಕೆ? ಕಾರಣ ಭಗವಂತ ಅಲ್ಲ. ಕಾರಣ ಏನು? ಅವರ ಒಂದು ಅಜ್ಞಾನ. ಅವರು ಇನ್ನೊಂದು ದುರ್ಭಾಗ್ಯನು ಅಂತ ಅನ್ಬೋದು. ಹೇಗಾದರೂ ಶುದ್ಧ ಭಕ್ತರ ಸಂಪರ್ಕಕ್ಕೆ ಬಂದಲ್ಲಿ, ಶುದ್ಧ ಭಕ್ತರಿಂದ ಅವರು ಪ್ರೇರಿತರಾದಲ್ಲಿ ಅವರು ಕೂಡ ಭಕ್ತಿ ಸೇವೆ ಪ್ರತಿಯಲ್ಲಿ ಬರಬಹುದು. ಸೊ ಆದ್ದರಿಂದ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತ ಶುದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶುದ್ಧಾಂ ತಾಮೇವ ವಿದದಾಮ್ಯಹಂ. ಸೊ ಯಾರು ಓದ್ತೀರಾ? ಭಾವಾರ್ಥದ ಮೊದಲನೇ ಪ್ಯಾರಾಗ್ರಾಫ್. ಭಗವಂತನು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಆದುದರಿಂದ ಯಾವುದೇ ಮನುಷ್ಯನು ಐಹಿಕ ಭೋಗವನ್ನು ಬಯಸಿ ಅಂತಹ ಸೌಲಭ್ಯಗಳನ್ನು ಐಹಿಕ ದೇವತೆಗಳಿಂದ ಪಡೆಯಲು ಮನಪೂರ್ವಕವಾಗಿ ಅಪೇಕ್ಷಿಸಿದರೆ ಎಲ್ಲರ ಹೃದಯಗಳಲ್ಲಿರುವ ಪರಮಾತ್ಮನಾಗಿ ಪರಮಪ್ರಭುವು ಅವರ ಅಪೇಕ್ಷೆಯನ್ನು ಅರ್ಥ ಮಾಡಿಕೊಂಡು ಸೌಲಭ್ಯಗಳನ್ನು ನೀಡುತ್ತಾನೆ. ಎಲ್ಲ ಜೀವಿಗಳ ಪರಮ ಜನಕನಾಗಿ ಆತನು ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರುವುದಿಲ್ಲ. ಅವರು ತಮ್ಮ ಐಹಿಕ ಅಪೇಕ್ಷೆಗಳನ್ನು ಪಡೆದುಕೊಳ್ಳುವಂತೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾನೆ. ಸರ್ವಶಕ್ತನಾದ ದೇವರು ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳಿಗೆ ಭೋಗಕ್ಕೆ ಸೌಲಭ್ಯಗಳನ್ನು ಕೊಟ್ಟು ಅವರು ಮಾಯಾಶಕ್ತಿಯ ಬೆಲೆಗೆ ಬೀಳಲು ಅವಕಾಶ ಕೊಡುವುದೇಕೆ ಎಂದು ಕೆಲವರು ಕೇಳಬಹುದು. ಅದಕ್ಕೆ ಉತ್ತರ ಇದು: ಪರಮಾತ್ಮನಾದ ಪರಮಪ್ರಭುವು ಇಂತಹ ಸೌಲಭ್ಯಗಳನ್ನು ಕೊಡದಿದ್ದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ. ಆದುದರಿಂದ ಆತನು ಪ್ರತಿಯೊಬ್ಬರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರು ಬಯಸಿದ್ದನ್ನು ಕೊಡುತ್ತಾನೆ. ಆದರೆ ಅವನ ಕೊನೆಯ ಬುದ್ಧಿವಾದವನ್ನು ಭಗವದ್ಗೀತೆಯಲ್ಲಿ ಕಾಣುತ್ತೇವೆ. ಮನುಷ್ಯನು ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಅವನಿಗೆ ಸಂಪೂರ್ಣವಾಗಿ ಶರಣಾಗಬೇಕು, ಅದು ಮನುಷ್ಯನಿಗೆ ಸುಖವನ್ನು ತರುತ್ತದೆ. ಎಸ್. ಸೊ ನಾವು ನೋಡಿದೀವಿ ಮೊದಲನೇ ಶ್ಲೋಕದಿಂದ 2-3 ಶ್ಲೋಕ ಈ ಅಧ್ಯಾಯದಲ್ಲಿ ಭಗವಂತ ಏನಿದ್ದಾನೆ? ನಿಯಂತ್ರಕನಿದ್ದ ಭಗವಂತ ಸ್ವಾಮಿ ಇದ್ದಾನೆ. ಅವನ ಇಚ್ಛೆಯಿಂದ ಪ್ರತಿಯೊಬ್ಬರೂ ರಕ್ಷಿಸಲ್ಪಡ್ತಾರೆ ಮತ್ತು ಅವರಿಗೆ ಏನು ಬೇಕಾದದ್ದನ್ನ. ಸೊ ಯಾರು ಭೌತಿಕ ಆಸೆಗಳನ್ನ ಇಟ್ಕೊಂಡು ಭಗವಂತನ ಹತ್ರ ಬರ್ತಾನೆ ಅವರ ಇಚ್ಛೆಯನ್ನ ಪೂರ್ಣಗೊಳಿಸ್ತಾನೆ ಭಗವಂತ. ಎಲ್ಲರ ಪಾಲನಕರ್ತ,
ಎಲ್ಲರ ಭರ್ತ ಸ್ವಾಮಿ ಭಗವಂತ ಇದ್ದಾನೆ. ಏಕಲೇ ಈಶ್ವರ ಕೃಷ್ಣ ಆರಸಭೃತ್ಯ. ಸೊ ಎಲ್ಲ ಜೀವಿಗಳಿಗೆ ಅವರಿಗೆ ಬೇಕಾದ್ದನ್ನ ಕೊಡೋದಕ್ಕೆ ಭಗವಂತ ಇದ್ದಾನೆ. ಇದರರ್ಥ ಪ್ರಶ್ನೆ ಮಾಡ್ಬೋದು, ಎಲ್ಲವನ್ನ ಅವನು ಇದು ಮಾಡ್ತಾ ಇದ್ದಾನೆ, ಎಲ್ಲರನ್ನ ಶುದ್ಧ ಭಕ್ತಿ ಸೇವೆಯಲ್ಲಿ ಯಾಕೆ ತೊಡಗಿಸಬಾರ್ದು, ಯಾಕೆ ಅವ್ರಿಗೆ ಈ ಕಾಮ ಇಚ್ಛೆಗಳನ್ನ ಪೂರೈಸ್ಬೇಕು? ಭಗವಂತ ಹೇಳ್ತಾನೆ, ಸ್ವಾತಂತ್ರ್ಯವನ್ನ ನೀಡದೆ ಇದ್ದಲ್ಲಿ ಆ ಒಂದು ಜೀವಿಯ ಒಂದು ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ. ಇಲ್ಲದ್ರೆ ಅವನು ನಿಜವಾಗಿ ತನ್ನ ಹೃದಯದಿಂದ ಭಗವಂತನನ್ನ ಸೇವೆ ಮಾಡೋದಕ್ಕೆ ಇಷ್ಟಪಡ್ತಾನೆ. ಆದ್ದರಿಂದ ಈ ಅಲ್ಪ ಸ್ವಾತಂತ್ರ್ಯವನ್ನ ಅವನಿಗೆ ನೀಡಲಾಗಿದೆ. ಅದೇ ರೀತಿ ಅವನಿಗೆ ಯಾವ ದೇವತೆಯ ಮೇಲೆ ತನ್ನ ಆಸೆಯನ್ನ ಪೂರೈಸುವುದಕ್ಕೆ ಇಷ್ಟವಿದೆ, ಅವನಲ್ಲಿ ಆ ಒಂದು ಶ್ರದ್ಧೆಯನ್ನ ಮುಂದುವರೆಸುವಂತೆ ಮಾಡಿ ಅವನ ಜ್ಞಾನ ಬೆಳೆಯುವವರೆಗೆ ಕ್ರಮೇಣ ಅವನಿಗೆ ಬೇಕಾದ ಒಂದು ಅವಶ್ಯಕತೆಗಳನ್ನ ಆ ದೇವತೆಯ ಮುಖಾಂತರ ಭಗವಂತನೇ ವಹಿಸುತ್ತಾನೆ. ಆದ್ದರಿಂದ ನಾವಿಲ್ಲಿ ತಿಳಿದುಕೊಳ್ಬೇಕು, ಆಯಾ ದೇವತೆಗಳಲ್ಲಿ ಆ ವ್ಯಕ್ತಿಯಲ್ಲಿರುವ ಶುದ್ಧೆಯನ್ನ ಯಾವುದೇ ರೀತಿಯ ಧಕ್ಕೆಯಾಗದಂತೆ ಅದನ್ನ ಕಾಪಾಡ್ತಾನೆ ಮತ್ತು ಅವರಿಗೆ ಬೇಕಾದ್ದನ್ನ ಕೊಟ್ಟಿರ್ತಾನೆ. ಕ್ರಮೇಣವಾಗಿ ಅವರು ಭಗವಂತನನ್ನ ಅರಿತುಕೊಳ್ಳುವುದಕ್ಕೆ ಅವಕಾಶ ಸಿಗ್ತದೆ. ಅವರ ಸ್ವಾತಂತ್ರ್ಯಕ್ಕೆ ಭಗವಂತ ಪರಮ ಜನಕನಾಗಿ ಅಡ್ಡಿ ಬರುವುದಿಲ್ಲ. ಅವರು ತಮ್ಮ ಐಹಿಕ ಅಪೇಕ್ಷೆಗಳನ್ನು ಪಡೆದುಕೊಳ್ಳುವಂತೆ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಾನೆ. ಸರ್ವಶಕ್ತರಾದ ದೇವರು ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳಿಗೆ ಭೋಗಕ್ಕೆ ಸೌಲಭ್ಯಗಳನ್ನು ಕೊಟ್ಟು ಅವರು ಮಾಯಾಶಕ್ತಿಯ ಬಲೆಗೆ ಬೀಳಲು ಅವಕಾಶ ಕೊಡುವುದಕ್ಕೆ ಎಂದು ಕೆಲವರು ಕೇಳಬಹುದು. ಅದಕ್ಕೆ ಉತ್ತರ ಇದು, ಪರಮಾತ್ಮನಾದ ಪರಮ ಪ್ರಭು ಇಂತಹ ಸೌಲಭ್ಯವನ್ನು ಕೊಡದಿದ್ದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲ. ಆದ್ದರಿಂದ ಆತನು ಪ್ರತಿಯೊಬ್ಬರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಅವರು ಬಯಸಿದನ್ನು ಕೊಡುತ್ತಾನೆ. ಆದರೆ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಯಾವುದೇ ಭೌತಿಕ ಕಲ್ಮಶವಿಲ್ಲದೆ ಶರಣಾಗತರಾಗಬೇಕು. ನಿಮ್ಮ ಎಲ್ಲ ಪಾಪಗಳನ್ನ ತೊಳೆದ ಹಾಕ್ತೀನಿ. ಶರಣಾಗತಿ ಅಲ್ಟಿಮೇಟ್ ಆಗಿದೆ. ಆದರೆ ಅವರು ರಜಸ್ಸು ಮತ್ತು ತಮಸ್ಸಿನ ಗುಣದ ಪ್ರಭಾವದಿಂದ ಕ್ರಮೇಣ ಮೇಲೆ ಬಂದು ಸತ್ವಗುಣದಲ್ಲಿ ಸ್ಥಿತರಾಗಿ ಜ್ಞಾನವನ್ನ ಹೊಂದಿ ಭಗವಂತನಿಗೆ ಶರಣಾಗತರಾಗುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾನೆ. ಸೊ 22ನೇ ಶ್ಲೋಕದಲ್ಲಿ ನಾವು ನೋಡ್ತೇವೆ, ಅದೇ ವಿಷಯವನ್ನ ಇನ್ನೂ ಮುಂದುವರೆದು ಹೇಳ್ತಾ ಇದ್ದಾನೆ. ಸತಯಾ ಶುದ್ಧಯಾ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತ ಕಾಮಾನ್ ಮಯ್ಯೈವ ವಿಹಿತಾಹಿತಾನ್. ಸೊ ಇಂತಹ ಶುದ್ಧಿಯನ್ನು ಪಡೆದು ಆತನು ಒಬ್ಬ ನಿರ್ದಿಷ್ಟ ದೇವತೆಯನ್ನು ಪೂಜಿಸಿ ತನ್ನ ಅಭಿಷ್ಟಗಳನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಆದರೆ ವಾಸ್ತವವಾಗಿ ಈ ಅನುಗ್ರಹಗಳನ್ನೆಲ್ಲ ನೀಡುವನು ನಾನೊಬ್ಬನೇ. ಸೊ ಇಲ್ಲಿ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ತಮ್ಮ ಐಹಿಕ ಇಚ್ಛೆಗಳನ್ನ ಪೂರೈಸುವುದಕ್ಕಾಗಿ ಜೀವಿಗಳು ಇತರ ದೇವತೆಗಳನ್ನ ಪೂಜಿಸ್ತಾರೆ. ಅವರ ಶ್ರದ್ಧೆಯನ್ನ ನಾನು ರಕ್ಷಿಸಿ ಅವರು ತಮ್ಮ ಅಭೀಷ್ಟಗಳನ್ನು ಆಯಾ ದೇವತೆಗಳಿಂದ ಪಡೆಯುವುದಕ್ಕೆ ಮಾಡ್ತೇನೆ. ಆದ್ರೆ ಕೊಡುವವನು ನಾನೇ ಇದ್ದೇನೆ. ಯಾಕಂತಂದ್ರೆ ಎಲ್ಲ ದೇವತೆಗಳು ಕೂಡ ನನ್ನ ಅಧೀನರಾಗಿದ್ದಾರೆ. The fruits that demigods offer their worshippers are ultimately awarded by Krishna. ಏನು ದೇವತೆಗಳು ತಮ್ಮ ದೇವತಾ ಭಕ್ತರಿಗೆ ಏನು ಕೊಡುಗೆಗಳನ್ನು ಕೊಡ್ತಾರೋ ಅದು ಆಕ್ಚುಲಿ ಬರೋದೆಲ್ಲಿ, ಎಲ್ಲವೂ ಭಗವಂತನಿಂದ ಬರೋದು.
ಆದ್ದರಿಂದ ಅದು ಭಗವಂತನೇ ಕೊಡ್ತಾನೆ. ಈವನ್ ದ ಫೇತ್ ದಟ್ ಡೆಮಿಗಾಡ್ ವರ್ಷಿಪರ್ಸ್ ಪೊಸೆಸ್ ಇಸ್ ಗಿವನ್ ಬೈ ಕೃಷ್ಣ. ಈವನ್ ಯಾವ ಒಂದು ವಿಶ್ವಾಸ ಅವರು ಇಟ್ಟುಕೊಂಡಿದ್ದಾರೆ, ಇಂಥ ದೇವತೆ ನನಗೆ ಇದನ್ನ ಕೊಡ್ತಾರೆ ಅದನ್ನ ಕೊಡ್ತಾರೆ, ಅದನ್ನ ಕೊಡೋನು ಕೂಡ ಕೃಷ್ಣನೇ, and not by the demigods. Although all is ultimately given by Krishna, still because demigod worshippers have not directly approached Krishna, they cannot be liberated. So ಎಲ್ಲವೂ ಭಗವಂತನಿಂದ, ಅವರ ಶ್ರದ್ಧೆ ಬರೋದು ಭಗವಂತನಿಂದ, ಅವರ ಅಪೇಕ್ಷೆಗಳ ಪೂರ್ಣ ಆಗುವುದು ಭಗವಂತನಿಂದ. ಆದರೆ ಅವರು ಭಗವಂತನಿಗೆ ನೇರವಾಗಿ ಶರಣಾಗತರಾಗದಿರುವುದರಿಂದ ಅವರ ಒಂದು ಶ್ರದ್ಧೆ ಏನಿದೆ ಅವರನ್ನ ಈ ಭೌತಿಕ ಬಂಧನದಿಂದ ಮುಕ್ತರನ್ನಾಗಿ ಮಾಡೋದಿಲ್ಲ. ಕೃಷ್ಣ ವಿಲ್ now compare the destination of demigods worshippers with that of his bhaktas. ಈ ಶ್ಲೋಕದಲ್ಲಿ 21ನೇ ಶ್ಲೋಕದಲ್ಲಿ 22ನೇ ಶ್ಲೋಕದಲ್ಲಿ ಅಲ್ವಾ 23ನೇ ಶ್ಲೋಕದಲ್ಲಿ ಭಗವಂತ ದೇವತಾ ಆರಾಧಕರು ಮತ್ತು ಶುದ್ಧ ಭಕ್ತರ ಗಂತವ್ಯ ಏನು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಭು ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು. ಪ್ರಭುಜಿ, ಇಲ್ಲಿ ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಡಿವೋಷನಲ್ ಸರ್ವಿಸ್ ಆಫ್ ದ ಸುಪ್ರೀಂ ಲಾರ್ಡ್ ಅಂಡ್ ದ ವರ್ಶಿಪ್ ಆಫ್ ಡೆಮಿಗಾಡ್ಸ್ ಕೆನಾಟ್ ಬಿ ಆನ್ ದ ಸೇಮ್ ಪ್ಲಾಟ್ಫಾರ್ಮ್ ಬಿಕಾಸ್ ವರ್ಶಿಪ್ ಆಫ್ ಡೆಮಿಗಾಡ್ ಇಸ್ ಮೆಟೀರಿಯಲ್ and devotional service to the Supreme Lord is completely spiritual. ಅಲ್ವಾ? ವೆರಿ ಟ್ರೂ, ವೆರಿ ಟ್ರೂ, ಸತ್ಯ ಇದೆ. ಸೊ ಅದಕ್ಕಾಗಿನೇ ಅವರು ಮುಕ್ತರಾಗೋದು. ಭಗವಂತನ ಭಕ್ತಿ ಸೇವೆಯಲ್ಲಿದ್ದವರು ಅವರು ಭಗವತ್ ಸಾಕ್ಷಾತ್ಕಾರವನ್ನು ಪಡೆದು ಮುಕ್ತರಾಗ್ತಾರೆ. ಇವರು ಭೌತಿಕ ಕಾಮೇಚ್ಛೆಗಳನ್ನ ಹೊಂದಿರೋದ್ರಿಂದ ಇವರ ಭಕ್ತಿ ಏನಿದೆ ಅದು ತಮ್ಮ ಅಭಿಷ್ಟಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಇದೆ ಹೊರತು ಉನ್ನತ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಅಲ್ಲ. ಸರಿ ಇದೆ. ಎಸ್. ಸೊ ಇನ್ನು ಕೊನೆಗೆ ಈ ಅವರ ಗತಿ ಏನು, ಹಾಗೆ ಪ್ರಭುಜಿ ಅವರು ಆಗ್ಲೇ ಹೇಳಿದ್ರು, ಅದನ್ನ ನಾವು ಇಲ್ಲಿ ಮುಂದೆ ನೋಡೋಣ. ಅಂತವಂತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಿಕಂ. ಸೊ ಇದರ ಅನುವಾದ ಅಷ್ಟು ಓದ್ಬಿಡಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ: ಅಲ್ಪ ಬುದ್ಧಿಯವರು ದೇವತೆಗಳನ್ನು ಪೂಜಿಸುತ್ತಾರೆ. ಅವರು ಪಡೆಯುವ ಫಲವು ಮಿತವಾದದ್ದು ಮತ್ತು ಅಲ್ಪಕಾಲದ್ದು. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ಲೋಕಕ್ಕೆ ಹೋಗುತ್ತಾರೆ, ಆದರೆ ನನ್ನ ಭಕ್ತರು ಕಡೆಗೆ ನನ್ನ ಪರಮ ಲೋಕವನ್ನು ಮುಟ್ಟುವರು. ಫಸ್ಟ್ ಪ್ಯಾರಾಗ್ರಾಫ್ ಒಂದು ಸ್ವಲ್ಪ ಓದಿ. ಎಸ್ ಪ್ರಭುಜಿ. ಭಾವಾರ್ಥ: ಭಗವದ್ಗೀತೆಯ ಕೆಲವು ವ್ಯಾಖ್ಯಾನಕಾರರು ದೇವತೆಯೊಬ್ಬನನ್ನು ಪೂಜಿಸುವವರು ಪರಮ ಪ್ರಭುವನ್ನು ಮುಟ್ಟಬಹುದು ಎಂದು ಹೇಳುತ್ತಾರೆ. ಆದರೆ ದೇವತೆಗಳನ್ನು ಪೂಜಿಸುವವರು ವಿವಿಧ ದೇವತೆಗಳು ನೆಲೆಸಿರುವ ಬೇರೆ ಬೇರೆ ಗ್ರಹಗಳಿಗೆ ಹೋಗುವರೆಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಉದಾಹರಣೆಗೆ, ಸೂರ್ಯ ದೇವತೆಯನ್ನು ಪೂಜೆ ಮಾಡುವವನು ಸೂರ್ಯನನ್ನು ಪಡೆಯುತ್ತಾನೆ ಮತ್ತು ಚಂದ್ರ ದೇವತೆಯನ್ನು ಪೂಜೆ ಮಾಡುವವನು ಚಂದ್ರನನ್ನು ಪಡೆಯುತ್ತಾನೆ. ಹೀಗೆ ಯಾರಾದರೂ ಇಂದ್ರನಂತಹ ದೇವತೆಯನ್ನು ಪೂಜೆ ಮಾಡಲು ಬಯಸಿದರೆ ಆತನು ಆ ನಿರ್ದಿಷ್ಟ ದೇವತೆಯ ಲೋಕಕ್ಕೆ ಹೋಗುವನು. ಯಾವ ದೇವತೆಯನ್ನು ಪೂಜಿಸಿದರೂ ಪ್ರತಿಯೊಬ್ಬನು ದೇವೋತ್ತಮ ಪರಮ ಪುರುಷನನ್ನು ಮುಟ್ಟುವನೆಂದು ಎಂಬುದು ಸರಿಯಲ್ಲ. ಅದನ್ನು ಇಲ್ಲಿ ನಿರಾಕರಿಸಿದೆ. ದೇವತೆಗಳನ್ನು ಪೂಜಿಸುವವರು ಐಹಿಕ ಜಗತ್ತಿನಲ್ಲಿ ಬೇರೆ ಲೋಕಗಳಿಗೆ ಹೋಗುತ್ತಾರೆ, ಆದರೆ ಪರಮ ಪ್ರಭುವಿನ ಭಕ್ತನು ದೇವೋತ್ತಮ ಪುರುಷನ ಪರಮಲೋಕಕ್ಕೆ ನೇರವಾಗಿ ಹೋಗುತ್ತಾನೆ. ಎಸ್. ಸೊ ಇದು ದೇವತೆಗಳ ಆರಾಧಕರ ಸ್ಥಿತಿ. ಇನ್ನು ಭಗವದ್ಭಕ್ತರ ಆರಾಧಕರ ಸ್ಥಿತಿ, ಅದನ್ನ ನಾವು ಲಾಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಓದ್ತೇವೆ. ಯಾರಾದ್ರೂ ಓದ್ಬೋದಾ? ದೇವತೆಗಳ ವರಗಳಿಂದ ಪಡೆದ ಫಲಗಳು ನಾಶವಾಗುವಂತಹವು.
ಏಕೆಂದರೆ ಐಹಿಕ ಜಗತ್ತಿನಲ್ಲಿ ಲೋಕಗಳು, ದೇವತೆಗಳು ಮತ್ತು ಅವರನ್ನು ಪೂಜಿಸುವವರು ಎಲ್ಲಕ್ಕೂ ನಾಶ ಉಂಟು. ಆದುದರಿಂದ ಈ ಶ್ಲೋಕದಲ್ಲಿ ದೇವತೆಗಳನ್ನು ಪೂಜಿಸಿ ಪಡೆಯುವ ಫಲಗಳೆಲ್ಲ ನಾಶವಾಗುತ್ತವೆ. ಆದುದರಿಂದ ಇಂತಹ ಪೂಜೆಯನ್ನು ಕಡಿಮೆ ಬುದ್ಧಿಯ ಜೀವಿಗಳು ಮಾಡುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣ ಪ್ರಜ್ಞೆಯಲ್ಲಿ ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತನಾದ ಪರಿಶುದ್ಧ ಭಕ್ತನು ನಿತ್ಯ ಜ್ಞಾನಾನಂದವನ್ನು ಸಾಧಿಸುವುದರಿಂದ ಅವನ ಸಾಧನೆಗಳು ಮತ್ತು ದೇವತೆಗಳ ಸಾಮಾನ್ಯ ಆರಾಧಕನ ಸಾಧನೆಗಳು ಬೇರೆ ಬೇರೆಯಾಗಿರುತ್ತವೆ. ಪರಮಪ್ರಭು ಅಮಿತನಾದವನು, ಅವನ ಕೃಪೆಯೂ ಅಮಿತ, ಅವನ ಕರುಣೆಯೂ ಅಮಿತ. ಆದುದರಿಂದ ಪರಮಪ್ರಭು ತನ್ನ ಪರಿಶುದ್ಧ ಭಕ್ತನಿಗೆ ತೋರುವ ಕರುಣೆಗೆ ಮಿತಿಯಿಲ್ಲ. ಹರೇ ಕೃಷ್ಣ. ವೆರಿ ಇಂಪಾರ್ಟೆಂಟ್. ಭಗವಂತ ನಮ್ಮ ಶುದ್ಧ ಭಕ್ತಿ ಸೇವೆಗೆ ರೆಸಿಪ್ರೊಕೇಟ್ ಮಾಡ್ತಾನೆ. ಆದ್ದರಿಂದ ಭಗವದ್ ಭಕ್ತ ಅಮಿತವಾದ ಆನಂದವನ್ನ ಅನುಭವಿಸ್ತಾನೆ ಭಗವಂತನ ಸೇವೆ. ಇದರಿಂದ ಭಗವಂತನ ಕೃಪೆಯನ್ನ ದೊರೆತ ವ್ಯಕ್ತಿ ಈ ಭೌತಿಕ ಜಗತ್ತಿನ ಯಾವುದೇ ಒಂದು ಸುಖವನ್ನ ಅತ್ಯಂತ ತುಚ್ಛವಾಗಿ ಕಾಣ. ಆದ್ದರಿಂದ ಶುದ್ಧ ಭಕ್ತರು ಯಾವ ಒಂದು ಈ ಜಗತ್ತಿನಲ್ಲಿರುವ ಯಾವ ಒಂದು ಆನಂದವನ್ನ ಪಡಿತಾರೆ, ಯಾವ ಒಂದು ಆಧ್ಯಾತ್ಮಿಕ ಸುಖವನ್ನ ಸಂತೋಷವನ್ನ ಪಡಿತಾರೆ, ಅದನ್ನ ಭೌತಿಕ ಜಗತ್ತಿನಲ್ಲಿರುವ ಈ ಕರ್ಮಿಗಳು ಅಥವಾ ಭೌತಿಕ ಕಾಮೇಚ್ಛೆಗಳನ್ನ ಹೊಂದಿದ ಯಾವುದೇ ವ್ಯಕ್ತಿ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಮುಂದಿನ 2 ಶ್ಲೋಕಗಳು ಈ ಭಗವದ್ಭಕ್ತರ ಮತ್ತು ದೇವತಾ ಆರಾಧಕ ಇವರ ಗಂತವ್ಯದ ಬಗ್ಗೆ ವರ್ಣನೆಯನ್ನ ಕೊಡ್ತದೆ. ಸ್ವಲ್ಪ ಅವನ್ನ ನೋಡಿಕೊಂಡು ನಾವು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡೋಣ. ಹರೇ ಕೃಷ್ಣ ಪ್ರಭು. ಒಂದ್ ಪ್ರಶ್ನೆ ಪ್ರಭು, ಇಲ್ಲಿ ದೇವತೆಗಳು ನಮಗೇನು ವರವನ್ನು ಕೊಡ್ತಾರೆ ಅದು ಫಲ ನಾಶ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಪ್ರಭುಪಾದ್ರು ನಮಗೆ ಇನ್ ಕೇಸ್ ನಾವು ದೇವತೆಗಳ ದೇವಸ್ಥಾನಕ್ಕೆ ಹೋದಾಗ ನಾವು ಪ್ರಾರ್ಥನೆ ಮಾಡ್ಬೋದು, ಕೃಷ್ಣ ಪ್ರಜ್ಞೆ ಏನು ಚೆನ್ನಾಗಿ ಸಿಗೋ ಆಗ್ಲಿ ಅಂತ ಹೇಳಿ ನಮ್ಗೆ ನಾವು ಅವ್ರಲ್ಲಿ ಪ್ರಾರ್ಥನೆ ಮಾಡ್ಬೋದಂತ. ಸೊ ಆ ರೀತಿ ಪ್ರಾರ್ಥನೆ ಮಾಡಿದ್ರೆ ಅದು ಹೇಗೆ ವರ್ಕೌಟ್ ಆಗುತ್ತೆ ಪ್ರಭು? ಅದು ಕೂಡ ವರನೇ ಅಲ್ವಾ? ಅದ್ ಯಾವ ತರ ಅಂತ? ಸೊ ತುಂಬಾ ಬಹಳ ಒಳ್ಳೆ ಪ್ರಶ್ನೆಯನ್ನ ಪ್ರಭುಜಿ ಅವರು ಕೇಳಿದ್ದಾರೆ. ಭಗವಂತ ನಮ್ಮ ಹೃದಯದಲ್ಲಿ ಪರಮಾತ್ಮನ, ನಾವು ಯಾವಾಗ ದೇವತೆಗಳು ಕೂಡ ಭಗವಂತನ ಸೇವಕರು. ಸೊ ನಾವು ಯಾವಾಗ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತೇವೆ, ದಯವಿಟ್ಟು ನನಗೆ ಯಾವ ಭೌತಿಕ ಇಚ್ಛೆ ಇಲ್ಲ, ಭಗವಂತನ ಭಕ್ತಿಯನ್ನ ಕೊಡು. ಸೊ ಆಗ ಇವನ್ ದೇವತೆಗಳಿಗೂ ಕೂಡ ಭಗವತ್ ಭಕ್ತಿಯ ಪರಮೋನ್ನತ ಸ್ಥಾನದ ಅರಿವಿದೆ. ಅವರು ಆಶೀರ್ವಾದವನ್ನ ಮಾಡ್ತಾರೆ. ಇವನು ಶಿವನಂತ, ಮಹಾದೇವನಂತ ಪರಮ ವೈಷ್ಣವ ನಮ್ಮ ಇಚ್ಛೆಯ ಅನುಸಾರವಾಗಿ ನಮಗೆ ಭಗವಂತನ ಭಕ್ತಿ ಸಿಗುವಂತೆ ಮಾಡ್ತಾರೆ. ಸರಿನಾ ಪ್ರಭುಜಿ? ಎಸ್ ಎಸ್, ಥ್ಯಾಂಕ್ ಯು. ಸೊ ನನ್ನನ್ನು ಪರಿಪೂರ್ಣವಾಗಿ ಅರಿಯದ ಬುದ್ಧಿಹೀನರು ದೇವೋತ್ತಮ ಪರಮ ಪುರುಷನಾದ ನಾನು ಕೃಷ್ಣನು ಮೊದಲು ನಿರಾಕಾರನಾಗಿದ್ದು ಅನಂತರ ಈ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದೆ ಎಂದು ಭಾವಿಸುತ್ತಾರೆ. ಅವರ ಅಲ್ಪ ತಿಳುವಳಿಕೆ ಕಾರಣದಿಂದ ಅವರಿಗೆ ನಾಶವಿಲ್ಲದ್ದು ಪರಮೋಚ್ಚವೂ ಆದ ನನ್ನ ಉನ್ನತ ಸ್ವರೂಪವು ಅರ್ಥವಾಗುವುದಿಲ್ಲ. ಸೊ ಈ ಜನ ಏನಿದ್ದಾರೆ, ಕೃಷ್ಣ ಜಸ್ಟ್ ಡಿಸ್ಕ್ರೈಬ್ ದ ಡೆಮಿಗಾಡ್ಸ್ ವರ್ಶಿಪರ್ ಆಸ್ ಪೊಸೆಸಿಂಗ್ ಸ್ಮಾಲ್ ಇಂಟೆಲಿಜೆನ್ಸ್. ಅಲ್ಪ ಜ್ಞಾನದಿಂದಾಗಿ ಹಿಯರ್ ಹಿ ಲೆಬಲ್ಸ್ ದ ಇಂಪರ್ಸನಿಸ್ಟ್ ಅಬುದ್ಧಯ, ಈವನ್ ಲೆಸ್ ಇಂಟೆಲಿಜೆಂಟ್. ಈವನ್ ಯಾರು ನಿರಾಕಾರವಾದಿಗಳು, ಯಾರು ತಮ್ಮ ಅಲ್ಪ ಜ್ಞಾನದಿಂದಾಗಿ ಭಗವಂತನನ್ನು ಕೂಡ ಸಾಮಾನ್ಯ ಅಥವಾ ಭಗವಂತ ಈ ಭೂಮಿಗೆ ಬಂದಾಗ
ಅವನನ್ನ ಸಾಮಾನ್ಯ ಅಂತ ತಿಳ್ಕೊತಾರೆ. ಅಬುದ್ಧಯ ಅಂತಂದ್ರೆ ಪೊಸೆಸಿಂಗ್ ನೋ ಇಂಟೆಲಿಜೆನ್ಸ್. ಸೊ ಕೃಷ್ಣ ಮತ್ತು ಅವನ ರೂಪ, ಅವನ ಗುಣ, ಇವೆಲ್ಲವೂ ದಿವ್ಯವಾದದ್ದು. ಆಗ್ಲೇ ಪ್ರಭುಜಿ ಅವರು ಹೇಳ್ತಾ ಇದ್ರು, ಅವನನ್ನ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲಿಯವರೆಗೆ ನಮಗೆ ಆ ದಿವ್ಯ ಚಕ್ಷುಗಳು ಸಿಗೋದು. ಆ ದಿವ್ಯ ಚಕ್ಷುಗಳು ಸಿಗಬೇಕು ಅಂತಂದ್ರೆ ನಾವು ಭಗವಂತನ ಬಗ್ಗೆ ತಿಳಿದುಕೊಳ್ಬೇಕು, ಕೇಳ್ಬೇಕು, ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಸಾಕ್ಷಾತ್ಕಾರವಾದ ಕಣ್ಣುಗಳಿಂದ ನಾವು ಅವನನ್ನು ನೋಡೋದಕ್ಕೆ ಸಾಧ್ಯ. ಈ ಒಂದು ಇಂಟೆಲಿಜೆನ್ಸ್, ದಿಸ್ ಇಸ್ ಅ ಟ್ರಾನ್ಸೆಂಡೆಂಟಲ್ ಇಂಟೆಲಿಜೆನ್ಸ್. 2ನೇ ಅಧ್ಯಾಯ 62ನೇ ಶ್ಲೋಕ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಟ್ರಾನ್ಸೆಂಡೆಂಟಲ್ ಇಂಟೆಲಿಜೆನ್ಸ್, ದಿವ್ಯ ಬುದ್ಧಿಶಕ್ತಿ ಒಬ್ಬ ಭಕ್ತನಿಗೆ ಸಿಗ್ತದೆ. ಸ್ಥಿತಪ್ರಜ್ಞನಾಗಿ ಭಗವಂತನ ಸೇವೆಯಲ್ಲಿ ದೃಢವಾಗಿ ಮುಂದುವರಿದಾಗ ಅವನು ಎಲ್ಲ ದುಃಖಗಳು ಶಮನವಾಗಿ, ಪ್ರಸಾದಿ ಸರ್ವ ದುಃಖಾನ, ಪ್ರಸನ್ನ ಚೇತಸೋ ಹ್ಯಾಶ, ಅವನ ಹೃದಯ ಸಂಪೂರ್ಣ ಆನಂದದಿಂದ ತುಂಬಿರುತ್ತದೆ. ಅವನ ಬುದ್ಧಿ ದಿವ್ಯ, ಅಂದ್ರೆ ಸರಿಯಾದ ಮಾರ್ಗವನ್ನು ತೋರಿಸಿ, ಇದು ಭಗವಂತನ ಸೇವೆ ಮಾಡುವ ವಿಧಾನ. ಹೀಗೆ ನಾವು ಈ ಒಂದು ಶುದ್ಧ ಭಾವದಿಂದ ಭಕ್ತಿ ಮಾಡಬೇಕು ಅನ್ನೋದು ತಿಳಿಯುತ್ತೆ. ಆದರೆ ದೇವತಾ ಆರಾಧಕರು ಅಥವಾ ಪಾಷಂಡಿಗಳಿಗೆ ಇದು ಅಲ್ಪಜ್ಞಾನದ ಕಾರಣ ದೊರಕುವುದಿಲ್ಲ. ಆದ್ದರಿಂದ ಭಗವಂತ ಈ ಶ್ಲೋಕದಲ್ಲಿ ಇದು ಕೊನೆಯ 5th ಸೆಕ್ಷನ್, ಅದರ ಕೊನೆಯ ಒಂದು ಮಾತು ಭಗವಂತ 25ನೇ ಶ್ಲೋಕದಲ್ಲಿ ಹೇಳ್ತಾನೆ. ತುಂಬಾ ಇಂಪಾರ್ಟೆಂಟ್ ಇದೆ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಆದ್ದರಿಂದ ಅರ್ಜುನ, ಮೂಢರಿಗೆ, ಬುದ್ಧಿಹೀನರಿಗೆ ನಾನು ಎಂದೂ ಕಾಣಿಸಿಕೊಳ್ಳುವುದಿಲ್ಲ. ಈವನ್ ನಿರಾಕಾರ ಬ್ರಹ್ಮನ್ನ, ಮಾಯಾವಾದಿ ನಿರಾಕಾರ ಆಸಕ್ತಿ ಭಗವಂತ ಕಾಣಿಸೋದಿಲ್ಲ. ಅವರ ಮಟ್ಟಿಗೆ ತಾನು ಅಂತರಂಗ ಶಕ್ತಿಯಿಂದ ಆವೃತನಾಗಿದ್ದೇನೆ, ಆದ್ದರಿಂದ ನನಗೆ ಹುಟ್ಟೂ ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಅಚೋಪಿ ಸನ್ನವ್ಯಯಾತ್ಮ. ಅರ್ಜುನನಿಗೆ ಭಗವಂತ ಹೇಳ್ತಾನೆ. ಅರ್ಜುನ ಕೇಳ್ತಾನೆ, ಅಪ್ಪ ನೀನು ನಾನು ಒಂದೇ ತರ ಫ್ರೆಂಡ್ಸ್, ನೀನ್ ಹೇಳ್ತಾ ಇದೀಯ ವಿವಸ್ವಾನ, ನಿನಗೆ ಹೇಳಿದ ವಿವಸ್ವಾನ್ಗೆ ನೀನ್ ಹೇಳಿದೆ ಅಂತ ಯಾವಾಗ ಹೇಳಿದೆ? ಅವಾಗ ಭಗವಂತ ಹೇಳ್ತಾನೆ, ನೋಡೋ, ನಾವಿಬ್ರು ಅವಾಗ್ಲೂ ಇದ್ದೀವಿ, ಆದ್ರೆ ನಿನಗೆ ಅದರ ನೆನಪಿಲ್ಲ, ನನಗೆ ಅದರ ನೆನಪಿಲ್ಲ. ಇದು ನನಗೂ ನಿನಗೂ ಇರೋ ವ್ಯತ್ಯಾಸ. ಅಜೋಪಿ ಸನ್ನವ್ಯಯ. ನನಗೆ ಹುಟ್ಟು ಅನ್ನೋದಿಲ್ಲ, ನಿನಗೂ ಕೂಡ ಇಲ್ಲ, ಆದ್ರೆ ನೀನ್ ಅದನ್ನ ಮರ್ತಿದೀಯ, ನಾನು ಅದನ್ನ ನೆನಪಿದ್ದೆ. ಸೊ ಆದ್ದರಿಂದ ಭಗವಂತ ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಆ ದಿವ್ಯ ಸಾಕ್ಷಾತ್ಕಾರವನ್ನ ಪಡೆಯುವುದಕ್ಕೆ ಪ್ರೋತ್ಸಾಹನೆಯನ್ನ ಕೊಡ್ತಾ ಇದ್ದಾನೆ. ಇದು ಎಷ್ಟೊಂದು ದುರ್ಲಭ ಅಂತಂದ್ರೆ ಭಕ್ತರು ಮಾತ್ರ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮ ಅಜಂ ಅವ್ಯಯಂ. ಸೊ ಆದ್ದರಿಂದ ಭಕ್ತಿ ಸೇವೆ ಅತ್ಯಂತ ದುರ್ಲಭ. ಶುದ್ಧ ಭಕ್ತರಿಗೆ ಯಾವಾಗ ಭಗವಂತನ ಶುದ್ಧ ಭಕ್ತರ ಸಂಪರ್ಕ ನಾವು ಪಡಿತೇವೆ, ಅದು ತುಂಬಾ ಸರಳ.
ಅದಕ್ಕಾಗಿ ನಾವು ಭಗವಂತನ ಸೇವೆಯನ್ನ ಶಿಲ ಪ್ರಭುಪಾದರ ಒಂದು ಮಾರ್ಗದರ್ಶನದಲ್ಲಿ ಮುನ್ನಡೆಸಬೇಕು. ಶಿಲ ಪ್ರಭುಪಾದರು ಶುದ್ಧ, ಅವರು ಮಾರ್ಗದರ್ಶನ ನೀಡಿದ ರೀತಿಯಲ್ಲಿ ನಾವು ಮುಂದುವರೆದರೆ ನಾವು ಕೂಡ ಶುದ್ಧ ಭಕ್ತಿಯನ್ನ. ಸೊ ಇಲ್ಲಿಗೆ ನಮ್ಮ 5ನೇ ಒಂದು ಸೆಕ್ಷನ್, ಈ ಒಂದು ಅಧ್ಯಾಯದ್ದು ಮೊದಲನೆಯ ಸೆಕ್ಷನ್ ಏನಿತ್ತು, 1ರಿಂದ 7ನೇ ಶ್ಲೋಕ, ನಾವು ಭಗವಂತ ದೇವೋತ್ತಮ ಪರಮ ಪುರುಷ ಪರಮ ಸತ್ಯ ಮತ್ತು ಅವನ ಬಗ್ಗೆ ಹೇಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ, ಅವನ ಬಗ್ಗೆ ಕೇಳುವುದರಿಂದ. ಆಮೇಲೆ 2ನೇದು 8ರಿಂದ 12ನೇ ಶ್ಲೋಕ, ಕೃಷ್ಣ ದೇವೋತ್ತಮ ಪರಮ ಪುರುಷ ಭೌತಿಕ ಮತ್ತು ಅಂದರೆ ಪರಾಶಕ್ತಿ ಮತ್ತು ಅಪರಾಶಕ್ತಿಗಳನ್ನ ತಾನೇ ನಿಯಂತ್ರಿಸ್ತಾನೆ. 3ನೇ ಸೆಕ್ಷನ್ ನಲ್ಲಿ ನಾವು ನೋಡಿದೀವಿ ಹೇಗೆ 3 ಗುಣಗಳ ಪ್ರಭಾವದಿಂದ ಬದ್ಧ ಜೀವಿಗಳು ಪೀಡಿತರಾಗಿರ್ತಾರೆ. ಅವರಿಗೆ ಒಂದೇ ದಾರಿ ಏನು ಅಂತಂದ್ರೆ ಭಗವಂತನ ಶರಣಾಗತಿ. ಹಾಗಾದ್ರೆ ಯಾಕೆ ಭಗವಂತನಿಗೆ ಶರಣಾಗತರಾಗೋದಿಲ್ಲ ಜನ? ಅದನ್ನ 4ನೇ ಸೆಕ್ಷನ್ ದಲ್ಲಿ ನೋಡಿದೀವಿ ನಾವು. 4 ಪುಣ್ಯವಂತರು ಅವರು ಭಗವಂತನಿಗೆ ಶರಣಾಗತರಾಗ್ತಾರೆ. 4 ದುಷ್ಕೃತಿನರು ಅವರು ಭಗವಂತನಿಗೆ ಶರಣಾಗತರಾಗೋದಿಲ್ಲ. ಹಾಗಾದ್ರೆ ಅವರು ಅಸುರರೂ ಅಲ್ಲ, ಅವರು ದುಷ್ಕೃತಿನರೂ ಅಲ್ಲ, ಅವರು ಪುಣ್ಯವಂತರೂ ಅಲ್ಲ. ಅಷ್ಟೊಂದು ಭಗವಂತನಿಗೆ ಶರಣಾಗುವಷ್ಟು ಅವರ ಗತಿ ಏನು? ಅಂಥದ್ರಲ್ಲಿ ನಾವು ನೋಡಿದೀವಿ ದೇವತೆಗಳೇ ಶರಣಾಗತರಾಗುವರು ಅಥವಾ ನಿರಾಕಾರ ಬ್ರಹ್ಮನ್ ಅಥವಾ ಮಾಯಾವಾದಿಗಳು, ಅವರ ಸ್ಥಿತಿ ಏನು? ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಹೊಂದಿದ ಸ್ಥಿತಿ ಏನು? ಅವರು ಹೇಗೆ ಅಲ್ಪ ಬುದ್ಧಿಯಿಂದಾಗಿ ಈ ಒಂದು ಅವಕಾಶವನ್ನ ತಪ್ಪಿಸಿಕೊಳ್ತಾರೆ. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಎಂಡ್ ಆಫ್ ದ ಈ ಒಂದು ಅಧ್ಯಾಯದ bewilderment of knowledge and his freedom through knowledge of Krishna. ಒಬ್ಬ ವ್ಯಕ್ತಿ ಹೇಗೆ ಈ ಭೌತಿಕ ಜಗತ್ತಿನಲ್ಲಿರುವ ದಿಗ್ಭ್ರಮೆಯಿಂದ ಹೊರಗೆ ಬಂದು ಭಗವಂತನ ಆಶ್ರಯವನ್ನ ಪಡೆಯಬಹುದು. ಕನ್ಕ್ಲೂಷನ್ ಆಫ್ ದಿಸ್, ಇದು 6 ಸೆಕ್ಷನ್ಸ್. ಕೊನೆ ಸೆಕ್ಷನ್ಸ್ ನಾವು ಬುಧವಾರ ಎಷ್ಟನೇ ತಾರೀಕಿದೆ? 16th ಅಲ್ಲ? ಸೊ 16th ಮಂಗಳವಾರ ಅಂತ, 17 ಅಲ್ವಾ? ಸೊ 17 ನಾವು ಬುಧವಾರ ಇದನ್ನ ಚರ್ಚೆ ಮಾಡೋಣ. ಸೊ ನಮಗನ್ಸತ್ತೆ ಈ 7ನೇ ಅಧ್ಯಾಯ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮುಗಿದು ಹೋಗ್ಬಿಡುತ್ತೆ. ಏನಾದ್ರೂ ಡೌಟ್ಸ್ ಪ್ರಶ್ನೆ ಇದ್ದಾರ ಅದರಲ್ಲೂ ಕೂಡ ನೀವು ಕೇಳ್ಬೋದು. ಇವಾಗ ನಮ್ಮಲ್ಲಿ ಒಂದು 5 ನಿಮಿಷ ಸಮಯ ಇದೆ. ಏನಾದ್ರೂ ಕಮೆಂಟ್ಸ್ ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ. So very nice to see all the devotees. Hare Krishna. Dandavat pranam Prabhu. Nice explanation. Nice explanation. ಒಳ್ಳೆ explanation Prabhu. Jai. Thank you very much. Thank you. Yes, we are so fortunate. Hare Krishna. ಮಾತಾಜಿ ಅವರು, ರಂಗಮಯ್ಯ ಪ್ರಭುಜಿ ಅವರು, ಸೊ ಸರಿಯಾಗಿ ಇದು ಆಗ್ತಾ ಇದೆ. ಫಾಸ್ಟ್ ಇರ್ಲಿಲ್ಲಲ್ಲ ಇವತ್ತು? ಇಲ್ಲ ಪ್ರಭುಜಿ, ತುಂಬಾ ಚೆನ್ನಾಗಿ ಅನಿಸ್ತಾ ಪ್ರಭು. ಹರೇ ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ಸೊ ಎಸ್, ಆಫ್ಕೋರ್ಸ್ ಎಲ್ಲರೂ ಇದ್ದಾರಲ್ಲ. ಬೇರೆ ನಮ್ಮ ಮಲ್ಲಿಕಾರ್ಜುನ್ ಪ್ರಭು, ಚಂಪಕಲತಾ ಮಾತಾಜಿ ಅವರು, ಭಾನುಪತಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ದಂಡದ ಪ್ರಭುಜಿ. ಬಹಳ ಚೆನ್ನಾಗಿತ್ತು ಪ್ರಭುಜಿ. ಬಹಳ ವಿಷಯಗಳು ಈ ಕ್ಲಾಸ್ ಇದ್ದ ನಾವು ತಿಳ್ಕೊಂಡಿದೀವಿ ಪ್ರಭುಜಿ.
ಬಹಳ ಬಹಳ ಧನ್ಯವಾದ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ಸುಭಾಷಿಣಿ ಮಾತಾಜಿ ಅವರು ಕೂಡ ಎನಿಥಿಂಗ್ ಇಟ್ಸ್ ಓಕೆ ಮಾತಾಜಿ. ಮುಗೀತು ಬಿಡು, ಕ್ಲಾಸ್ ಬಂದೆ. ಹರಿ ಬೋಲ್. ಎಸ್ ಪ್ರಭುಜಿ, ನಾನೊಂದ್ ಸ್ವಲ್ಪ ಹೊತ್ತು ಲಾಗಿನ್ ಆಗಕ್ ಆಗ್ಲಿಲ್ಲ ಪ್ರಭುಜಿ, ಅದು ಇನ್ನು ಡಿಫಿಕಲ್ಟಿ ಇತ್ತು. ಸೊ ಬಟ್ ಆಮೇಲೆ ಜಾಯಿನ್ ಆದೆ ಪ್ರಭುಜಿ. ಎಸ್ ಎಸ್. ಸೊ ಫೈನ್. ಏನಾದ್ರೂ ಮತ್ತೆ ಡೌಟ್ ಇದ್ರೆ ನಮ್ಗೆ ನೆಕ್ಸ್ಟ್ ಬರೀ 6 ಶ್ಲೋಕ ಆಯ್ತಾ, 26, 27, 28, 29, 30 5 ಶ್ಲೋಕ ಆಯ್ತಾ ಈ ಅಧ್ಯಾಯದಲ್ಲಿ. ನಾವ್ ಇದನ್ನ ಇದು ಮಾಡಿದ್ಮೇಲೆ ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ, ಭಕ್ತಿ ಸೇವೆಯ ಮೊದಲನ ಚಾಪ್ಟರ್. ಸೊ ಯಾರಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ನಾವು ಚರ್ಚೆ ಮಾಡೋಣ. ಅದಾದ ನಂತರ ದೆನ್ ವಿಲ್ ಗೋ ಫಾರ್ 8th ಚಾಪ್ಟರ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಪ್ರಭುಜಿ. ಹರೇ ಕೃಷ್ಣ. ಅದೇನೋ ಸರಿ ಹೇಳಿ ಪ್ರಭುದು, ಜಿಸ್ಕಾ ಹೇ ಆಶಾ ಹೇಳಿದ್ರಲ್ಲ. ಹರಿ हाँ अजय, जिसका सब आशा वो है निराशा. हाँ, जिसका कोई नहीं आशा वो है बादशाह. ಇದು ಯಾವ್ದೋ ಒಂದು. ಎಸ್ ಮಾತಾಜಿ. ಎಸ್. ಎಸ್. ಸೊ ನಾವು ಇನ್ನೊಂದ್ಸಲ ಹೇಳಿ ಪ್ರಭು. जिसका सब आशा वो है निराशा ಅಂತ ನಿರಾಶನಾಗ್ತಾನೆ, ಯಾಕಂದ್ರೆ ಫ್ರಸ್ಟ್ರೇಷನ್ ಇರ್ತದೆ. जिसका कोई नहीं आशा वो है बादशाह. बादशाह ಅಂದ್ರೆ he is like a king. He feels very comfortable. There is no carrying no weightage. Carries no weight. It's no baggage. Yes, Prabhu. Thank you, Prabhu. Nice explanation, Prabhu. Hare Krishna. Thank you so much, Prabhu. Thank you very much. So 25 to 30 next section. ನಾವು ಬುಧವಾರ ದಿವಸ ತೆಗೆದುಕೊಳ್ಳೋಣ. ವಂಚಾಕಲ್ಪತರುಭ್ಯಶ್ಚ ಪಾವನೇಭ್ಯೋ ವೈಷ್ಣವೇಭ್ಯೋ